ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆರಾಧನಾ ಕೂಟಕ್ಕೆ ಸೇರಿ ಬಂದಿರುವಂಥ ಎಲ್ಲರಿಗೂ, ವಿಶೇಷವಾಗಿ ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಜಾಯ್ನ್ ಆಗಿರುವಂಥ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಗಳು ಮತ್ತು ಹೃದಯಾಂತರಾಳದಿಂದ ಪ್ರೀತಿಯ ವಂದನೆಗಳು. ಹೊಸ ವಾರವನ್ನು, ಹೊಸ ದಿನವನ್ನು ನಮ್ಮ ಕರ್ತನು ನಮಗೆ ದಯಪಾಲಿಸಿದ್ದಾನೆ. ಕಳೆದ ವಾರದಲ್ಲಿ ನಮ್ಮನ್ನು ಆಶೀರ್ವದಿಸಿ ಅತ್ಯಂತ ಕೃಪೆಯಿಂದ ಅದ್ಭುತವಾಗಿ ನಡೆಸಿ ಹೊಸ ವಾರಕ್ಕೆ ತಂದಿರುವ ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ. ಈ ದಿನದಲ್ಲಿ ಹಾಡೋಣ, ಸ್ತುತಿಸೋಣ, ಕರ್ತನನ್ನು ಕೊಂಡಾಡೋಣ, ಕರ್ತನ ವಾಕ್ಯದ ಮೂಲಕ ಬಲ ಹೊಂದಿಕೊಳ್ಳೋಣ. ನಾವೆಲ್ಲರೂ ಕರ್ತನ ಕರಗಳಲ್ಲಿ ಒಪ್ಪಿಸಿ ಆ ಪ್ರಾರ್ಥನೆಯೊಂದಿಗೆ ಈ ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಯೇಸು ಸ್ವಾಮಿ, ಈ ವಾರದ ಪ್ರಥಮ ದಿನ ಹೌದು, ಒಳ್ಳೆಯ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುವರಾಗಿದ್ದೇವೆ. ಕಳೆದ ವಾರದಲ್ಲಿ ನಮ್ಮನ್ನು ಆಶೀರ್ವದಿಸಿ ಕಾದು ಕಾಪಾಡಿ ನಮಗೆ ಬೇಕಾದದ್ದನ್ನೆಲ್ಲ ಒದಗಿಸಿ, ಯೆಹೋವ ನಿಸಿ, ಯೆಹೋವ ಈರೆ, ಯೆಹೋವ ರಾಫ, ಯೆಹೋವ ರೂವ ಆಗಿ ಅದ್ಭುತವಾಗಿ ನಮ್ಮನ್ನು ನಡೆಸಿಕೊಂಡು ಬಂದಿರುವೆ. ಈ ನೂತನ ವಾರದಲ್ಲಿ, ನೂತನ ದಿನದಲ್ಲಿ ನಿನ್ನ ಪಾದಗಳ ಬಳಿಯಲ್ಲಿರುವಾಗ ನಾವು ನಿನಗೆ ಕೃತಜ್ಞತಾ ಸ್ತುತಿಯನ್ನು ಅರ್ಪಿಸಲು, ಹಾಡಿ ಆರಾಧಿಸಲು, ಪ್ರಾರ್ಥಿಸಲು ನೀ ನಮಗೆ ಸಹಾಯ ಮಾಡು. ಮಾತ್ರವಲ್ಲ ಸ್ವಾಮಿ, ಹೌದು ಕರ್ತನೆ, ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡಿ ನಮ್ಮಲ್ಲಿ ನವ ಚೈತನ್ಯವನ್ನು ಉಂಟು ಮಾಡಬೇಕೆಂದು, ನಾವು ಬಲವನ್ನು ಕೊಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಸೇರಿ ಬಂದಿರುವವರನ್ನು ಕೂಡ ನಿನ್ನ ಆಶೀರ್ವಾದ ಮಾಡು. ಲೋಕದ ಎಲ್ಲ ಭಾಗಗಳಲ್ಲಿ ನಡೀತಿರುವಂಥ ಆರಾಧನಾ ಕೂಟದಲ್ಲಿ ನಿನ್ನ ಪ್ರಸನ್ನತೆ ಹೌದು ಇರಲಿ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಕರ್ತನೆ, ಮುಂದಿನ ಭಾಗದಲ್ಲಿ ಹೌದು ಹಾಡಲು, ಸ್ತುತಿಸಲು, ಪ್ರಾರ್ಥಿಸಲು ಸಹಾಯ ಮಾಡು. ಹಾಗೆ ವಾಕ್ಯದ ಮೂಲಕವಾಗಿಯೂ ಕೂಡ ನಮ್ಮೊಂದಿಗೆ ಮಾತನಾಡು. ಎಲ್ಲ ಭಾಗಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಿ, ಸ್ತೋತ್ರ. ವಿಶೇಷವಾಗಿ ಆರಾಧನಾ ಕೂಟದಲ್ಲಿ ಭಾಗವಹಿಸುವ ಎಲ್ಲರೂ ದೈವಿಕ ಬಿಡುಗಡೆ, ಸ್ವಸ್ಥತೆ, ಸಮಾಧಾನ, ಸಂತೋಷ ಹೊಂದಿಕೊಂಡು ನಿನ್ನನ್ನು ಘನಪಡಿಸುವಂತೆ ಸಹಾಯ ಮಾಡು. ಈ ನಮ್ಮ ಪ್ರಾರ್ಥನೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆಯೇ, ಆಮೇನ್, ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮುಂದಿನ ಸಮಯದಲ್ಲಿ ನಾವು ಹಾಡಿ ಕರ್ತನನ್ನು ಆರಾಧಿಸೋಣ. ನಮ್ಮ ಆರಾಧನಾ ತಂಡ ಸಿದ್ಧವಾಗಿದೆ. ಆರಾಧನಾ ತಂಡದೊಂದಿಗೆ ನಾವು ನಮ್ಮ ಕರ್ತನನ್ನು ಆರಾಧಿಸುವಂಥವರಾಗಿರೋಣ. ಹಾಲೆಲೂಯ, ಹಾಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ನಾವು ಕರ್ತನನ್ನು ಆಡಿ ಕೊಂಡಾಡಲು, ಸ್ತುತಿಸಲಿದ್ದೇವೆ. ನಾವು ಕರ್ತನಿಗೆ ಸ್ತೋತ್ರಗಳನ್ನು ನಾವು ಸಲ್ಲಿಸಲಿದ್ದೇವೆ. ನಾವು ಆತನ ಸನ್ನಿಧಿಯಲ್ಲಿ ಕೊಂಡಾಟವೇ. ಆತನ ಸನ್ನಿಧಿಯಲ್ಲಿ ನಮಗೆ ಯಾವತ್ತೂ ಕೂಡ ದುಃಖ ಇರುವುದಿಲ್ಲ. ನಮಗೆ ಆತನ ಸನ್ನಿಧಿಯಲ್ಲಿ ಯಾವತ್ತೂ ನಮಗೆ ಯಾವ ಒಂದು ಚಿಂತೆ ಕೂಡ ಇರುವುದಿಲ್ಲ. ನಾವು ಆತನಲ್ಲಿ ನಾವು ಕೊಂಡಾಡೋಣ. ಹಾಲೆಲೂಯ. ಕೊಂಡಾಟವೇ ನಮ್ಮ ಕರ್ತನ ಸನ್ನಿಧಾನದಿ, ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ, ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ, ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ತೊಲಗಿತು, ಶಾಪವೆಲ್ಲ ನೀಗಿತು ಯೇಸುವಿನ ರಕ್ತದಿಂದ, ಪಾಪವೆಲ್ಲ ತೊಲಗಿತು, ಶಾಪವೆಲ್ಲ ನೀಗಿತು ಯೇಸುವಿನ ರಕ್ತದಿಂದ. ಕ್ರಿಸ್ತನಲ್ಲಿ ಜೀವನ, ಕೃಪೆಯ ಜೀವನ, ಪರಿಶುದ್ಧ ಆತ್ಮನಿಂದ. ಕ್ರಿಸ್ತನಲ್ಲಿ ಜೀವನ, ಕೃಪೆಯ ಜೀವನ, ಪರಿಶುದ್ಧ ಆತ್ಮನಿಂದ. ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ, ಕೊಂಡಾಟವೇ ನಮ್ಮ ಕರ್ತನ ಸನ್ನಿಧಾನದಿ, ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ, ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ದೇವನು ದಿನ ದಿನವೂ ತಂಗುವ ದೇವಾಲಯ ನಾನೇ, ದೇವನು ದಿನ ದಿನವೂ ತಂಗುವ ದೇವಾಲಯ ನಾನೇ. ಆತ್ಮನ ಮುದ್ರೆ ನನ್ನ ಮೇಲೆ ಉಂಟು, ಅತಿಶಯ ಅತಿಶಯವೇ. ಆತ್ಮನ ಮುದ್ರೆ ನನ್ನ ಮೇಲೆ ಉಂಟು, ಅತಿಶಯ ಅತಿಶಯ
ಕರ್ತನ ಸನ್ನಿಧಾನದಿ ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ ಸರ್ವಶಕ್ತ ಯೇಸು ಜೀವದಾರ ಯೇಸು ಎಂದೆಂದು ಜಯ ನೀಡುವ ಸರ್ವಶಕ್ತ ಯೇಸು ಜೀವದಾರ ಯೇಸು ಎಂದೆಂದು ಜಯ ನೀಡುವ ಒಮ್ಮನಸ್ಸಿನಿಂದ ಹೋಸನ್ನ ಹಾಡಿ ಊರಿಗೆಲ್ಲ ಸಾರೋಣ ಒಮ್ಮನಸ್ಸಿನಿಂದ ಹೋಸನ್ನ ಹಾಡಿ ಊರಿಗೆಲ್ಲ ಸಾರೋಣ ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ ತುತ್ತೂರಿ ಶಬ್ದ ದೂತರ ಸೈನ್ಯ ಯೇಸು ಬರಲಿರುವ ತುತ್ತೂರಿ ಶಬ್ದ ದೂತರ ಸೈನ್ಯ ಯೇಸು ಬರಲಿರುವ ಕ್ಷಣ ಮಾತ್ರದಲ್ಲಿ ಮಾರ್ಪಾಡು ಹೊಂದಿ ಮಹಿಳೆಯ ಕಾಣುವೆನ ಕ್ಷಣ ಮಾತ್ರದಲ್ಲಿ ಮಾರ್ಪಾಡು ಹೊಂದಿ ಮಹಿಳೆಯ ಕಾಣುವೆನ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ ಹಾಲೆಲೂಯ ಆತನ ಸನ್ನಿಧಿಯಲ್ಲಿ ಯಾವತ್ತು ಕೊಂಡಾಟವೇ ಹಾಲೆಲೂಯ ಹಾಲೆಲೂಯ ಯೇಸುವೇ ನೀನು ನಮ್ಮ ಆಶ್ರಯ ದುರ್ಗವಾಗಿರುವುದಕ್ಕಾಗಿ ಸ್ತೋತ್ರ ಕರ್ತನೆ ಹಾಲೆಲೂಯ ನಮ್ಮ ಕಷ್ಟಗಳಲ್ಲಿ ನಮ್ಮ ಸಂಕಟಗಳಲ್ಲಿ ದೇವರೇ ನೀನು ನಮ್ಮೊಂದಿಗಿದ್ದು ನಮ್ಮನ್ನು ದೇವರೇ ಬಲಪಡಿಸುವುದಕ್ಕಾಗಿ ಸ್ತೋತ್ರ ಹಾಲೆಲೂಯ ಹಾಲೆಲೂಯ ದೇವರು ನನಗೆ ಆಶ್ರಯ ದುರ್ಗ ಸಂಕಟದಲ್ಲಿ ಸಿದ್ಧ ಸಹಾಯಕ ದೇವರು ನನಗೆ ಆಶ್ರಯ ದುರ್ಗ ಸಂಕಟದಲ್ಲಿ ಸಿದ್ಧ ಸಹಾಯಕ ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ ಅಡಿದರು ನನಗೆ ಭಯವಿಲ್ಲ ದೇವರು ನನಗೆ ಆಶ್ರಯ ದುರ್ಗ ಸಂಕಟದಲ್ಲಿ ಸಿದ್ಧ ಸಹಾಯಕ ಹಸಿರು ಕಾವಲಲ್ಲಿ ನನ್ನನ್ನು ಮೇಯಿಸುವರು ತಪ್ಪಾದ ದುಃಖೆಯಿಂದ ದಾಹ ತಣಿಸುವರು ಹಸಿರು ಕಾವಲಲ್ಲಿ ನನ್ನನ್ನು ಮೇಯಿಸುವರು ತಪ್ಪಾದ ದುಃಖೆಯಿಂದ ದಾಹ ತಣಿಸುವರು ನನ್ನ ಪ್ರಾಣವನ್ನು ಉಜ್ಜೀವಗೊಳಿಸುವನು ನನ್ನ ಪ್ರಾಣವನ್ನು ಉಜ್ಜೀವಗೊಳಿಸುವನು ಉಜ್ಜೀವಗೊಳಿಸುವನು ದೇವರು ನನಗೆ ಆಶ್ರಯ ದುಃಖ ಸಂಕಟದ
ವೈರಿಗಳ ಎದುರಲ್ಲಿ ಔತಣ ಬಡಿಸುವನು. ನನ್ನ ಶಿರದಲ್ಲಿ ತೈಲವ ಹಚ್ಚುವನು. ವೈರಿಗಳ ಎದುರಲ್ಲಿ ಔತಣ ಬಡಿಸುವನು. ನನ್ನ ಶಿರದಲ್ಲಿ ತೈಲವ ಹಚ್ಚುವನು. ಜೀವಮಾನವೆಲ್ಲ ಶುಭವ ನೀಡುವನು. ಜೀವಮಾನವೆಲ್ಲ ಶುಭವ ನೀಡುವನು. ಹೃದಯ ತೋರುವನು. ದೇವರು ನನಗೆ ಆಶ್ರಯ ದುರ್ಗ. ಸಂಕಟದಲ್ಲಿ ಸಹಾಯಕ. ಪ್ರೀತಿ ಕೃಪೆಗಳೆಂಬ ಕಿರೀಟ ತೊಡಿಸುವನು. ಶ್ರೇಷ್ಠ ವರಗಳಿಂದ ನನ್ನಾಸೆ ಪೂರೈಸುವ. ಪ್ರೀತಿ ಕೃಪೆಗಳೆಂಬ ಕಿರೀಟ ತೊಡಿಸುವನು. ಶ್ರೇಷ್ಠ ವರಗಳಿಂದ ನನ್ನಾಸೆ ಪೂರೈಸುವ. ಅತಿಗೆ ಬರುವಂತೆ ಯವನ ಬರಮಾಡುವ. ಅತಿಗೆ ಬರುವಂತೆ ಯವನ ಬರಮಾಡುವ. ಯವನ ಬರಮಾಡುವ. ದೇವರು ನನಗೆ ಆಶ್ರಯ ದುರ್ಗ. ಸಂಕಟದಲ್ಲಿ ಸೇದ ಸಹಾಯಕ. ದೇವರು ನನಗೆ ಆಶ್ರಯ ದುರ್ಗ. ಸಂಕಟದಲ್ಲಿ ಸೇದ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ. ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ. ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ನನಗೇನು ಭಯವಿಲ್ಲ. ಹಾಲೆಲೂಯ. ನಮ್ಮ ಕಷ್ಟಗಳಲ್ಲಿ ನಮ್ಮ ಸಂಕಟದಲ್ಲಿ ಆತ ನಮಗೆ ಜೊತೆಯಾಗಿರುವನು. ಹಾಲೆಲೂಯ. ಆತನು ಮಾತ್ರ ನಮಗೆ ಅದಕ್ಕೆ ಬರುವಂತೆ ನಮಗೆ ಯವನವನ್ನು ಬರಮಾಡುವನಾಗಿದ್ದಾನೆ. ಹಾಲೆಲೂಯ. ಪ್ರೀತಿ ಕೃಪೆಗಳಿಂದ ನಮಗೆ ಕಿರೀಟ ತೊಡಿಸುವವನಾಗಿದ್ದಾನೆ. ಹಾಲೆಲೂಯ. ಹಾಲೆಲೂಯ. ಹೌದು ಪ್ರಿಯರೇ, ನಾವು ಹೇಳೋಣ, ನಮ್ಮ ಆಸೆ ನಮ್ಮ ಬಯಕೆ ಯೇಸು ಮಾತ್ರವಾಗಿರಬೇಕು. ಹಾಲೆಲೂಯ. ಹಾಲೆಲೂಯ. ನಮ್ಮ ರೋಗಕ್ಕೆ ಆತ ಮಾತ್ರ ಸೌಖ್ಯದಾತನಾಗಿದ್ದಾನೆ. ಹಾಲೆಲೂಯ. ಆತ ಯೆಹೋವ ನಿಸ್ಸಿ, ಆತ ಯೆಹೋವ ಶ್ರಮ ಆಗಿದ್ದಾನೆ. ಹಾಲೆಲೂಯ. ಸ್ತೋತ್ರ ಸ್ತೋತ್ರ. ಹಾಲೆಲೂಯ. ನನ್ನ ಬಯಕೆ ನಿನ್ನ ನಾಮವ ಮೇಲೆ ಮಹಿಮೆಗೆ ಪಾತ್ರನೇ ಮಹತ್ವ ದೇವನೇ ಉನ್ನತನಾದ ನನ್ನೇಸುವೆ. ನನ್ನ ಆಸೆ ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುದೆ. ಮಹಿಮೆಗೆ ಪಾತ್ರನೇ ಮಹತ್ವ ದೇವನೇ ಉನ್ನತನಾದ ನನ್ನೇಸುವೆ. ಎಲ್ಲ ನಾಮಕ್ಕಿಂತಲೂ ಎಲ್ಲ ಶಕ್ತಿಗಿಂತಲೂ ಎಲ್ಲ ಜ್ಞಾನಕ್ಕಿಂತಲೂ ನೀವುನ್ನತ. ಎಲ್ಲ ನಾಮಕ್ಕಿಂತಲೂ ಎಲ್ಲ ಶಕ್ತಿಗಿಂತಲೂ
ನೀಡುವ ನಾಮ ನಿನ್ನದು, ಸ್ವಸ್ಥತೆ ಕೊಡುವ ನಾಮ ನಿನ್ನದು, ಬಿಡುಗಡೆ ಕೊಡುವ ನಾಮ ನಿನ್ನದು ಯೇಸು. ವೈರಿಯ ಓಡಿಸುವ ನಾಮ ನಿನ್ನದು, ಶಾಪವ ಮುರಿಯುವ ನಾಮ ನಿನ್ನದು, ಪಾಪವ ತೊಳೆಯುವ ನಾಮ ನಿನ್ನದು ಯೇಸು. ರಕ್ಷಣೆ ನೀಡುವ ನಾಮ ನಿನ್ನದು, ಸ್ವಸ್ಥತೆ ಕೊಡುವ ನಾಮ ನಿನ್ನದು, ಬಿಡುಗಡೆ ಕೊಡುವ ನಾಮ ನಿನ್ನದು ಯೇಸು. ವೈರಿಯ ಓಡಿಸುವ ನಾಮ ನಿನ್ನದು, ಶಾಪವ ಮುರಿಯುವ ನಾಮ ನಿನ್ನದು, ಪಾಪವ ತೊಳೆಯುವ ನಾಮ ನಿನ್ನದು ಯೇಸು. ಎಲ್ಲ ಪಾಪ ಮುರಿಯುವುದು, ಎಲ್ಲ ವ್ಯಾಧಿ ನೀಗುವುದು, ಎಲ್ಲ ಬಾಧೆ ತೀರುವುದು ನಿನ್ನಾಮದೇ. ಎಲ್ಲ ಪಾಪ ಮುರಿಯುವುದು, ಎಲ್ಲ ವ್ಯಾಧಿ ನೀಗುವುದು, ಎಲ್ಲ ಬಾಧೆ ತೀರುವುದು ನಿನ್ನಾಮದೇ. ಯೇಸು 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 ಉನ್ನತ. ಯೇಸು 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 ನೀ ಉನ್ನತ. ಯೇಸು 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 ನೀ ಉನ್ನತ ಉನ್ನತ. ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನೀ ಉನ್ನತ. ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನೀ ಉನ್ನತ. ಎಲ್ಲ ಪಾಪ ಮುರಿಯುವುದು, ಎಲ್ಲ ಪಾಪ ಮುರಿಯುವುದು, ಎಲ್ಲ ವ್ಯಾಧಿ ನೀಗುವುದು, ಎಲ್ಲ ಬಾಧೆ ತೀರುವುದು ನಿನ್ನಾಮದೇ. ಹಲ್ಲೆಲೂಯಾ. ಎಲ್ಲ ಪಾಪ, ಎಲ್ಲ ಪಾಪ ಮುರಿಯುವುದು, ಎಲ್ಲ ವ್ಯಾಧಿ ನೀಗುವುದು, ಎಲ್ಲ ಬಾಧೆ ತೀರುವುದು ನಿನ್ನಾಮದೇ. ಯೇಸು 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 ನೀ ಉನ್ನತ. ಯೇಸು 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 ನೀ ಉನ್ನತ ನೀ ಉನ್ನತ. ಹೌದು, ಹಾಲೆಲೂಯಾ. ನಮ್ಮ ಯೇಸು ಉನ್ನತನಾಗಿದ್ದಾನೆ. ಹಾಲೆಲೂಯಾ. ಆತನ ನಾಮದಲ್ಲಿ ಎಲ್ಲ ಪಾಪಗಳು, ಎಲ್ಲ ಪಾಪ ತೊಳೆಯಲ್ಪಡುತ್ತದೆ, ಶಾಪ ಮುರಿಯುತ್ತದೆ. ಹಾಲೆಲೂಯಾ. ವ್ಯಾಧಿ ನೀಗುತ್ತದೆ, ಎಲ್ಲ ಬಾಧೆ ತೀರುತ್ತದೆ. ಹಾಲೆಲೂಯಾ. ಸ್ತೋತ್ರ ಕರ್ತನೆ, ಸ್ತೋತ್ರ. ಹಾಲೆಲೂಯಾ. ಯೇಸುವೇ ಕರ್ತನೆ, ಯೇಸುವೇ ನಿನ್ನ ದರ್ಶನ ನಮಗೆ ಬೇಕು ಕರ್ತನೆ. ಹಾಲೆಲೂಯಾ. ನಿನ್ನ ಕರ್ತನೆ ಸೇವೆ ಮಾಡಲು ದೇವರು ನಮ್ಮನ್ನು ಬಲಪಡಿಸು ಕರ್ತನೆ. ಹಾಲೆಲೂಯಾ. ನಿನ್ನ ಆತ್ಮನಿಂದ ನಮ್ಮನ್ನು ತುಂಬಿಸು ಕರ್ತನೆ. ಹಾಲೆಲೂಯಾ. ಹಾಲೆಲೂಯಾ.
ಸಂದೇಶ ಶುಭ ಸಂದೇಶ ಭಾರ ಒಂದೇ ನನ್ನ ಮೇಲಿನ ಹೊರೆಯಾಗಿರಲಿ ಶುಭ ಸಂದೇಶ ಭಾರ ಒಂದೇ ನನ್ನ ಮೇಲಿನ ಹೊರೆಯಾಗಿರಲಿ ನನ್ನ ನಾಡ ಮೂಲೆ ಮೂಲೆಗೂ ನಿನ್ನ ನಾಮ ಕೇಳಿಸಲಿ ನನ್ನ ನಾಡ ಮೂಲೆ ಮೂಲೆಗೂ ನಿನ್ನ ನಾಮ ಕೇಳಿಸಲಿ ಆರಾಧನೆ 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 ಸುರಾಜನಿಗೆ ಪವಿತ್ರಾತ್ಮ ದೇವರಿಗೆ ಪ್ರಿಯ ಸುರಾಜನಿಗೆ ಪವಿತ್ರಾತ್ಮ ದೇವರಿಗೆ ಹಾಲೆಲೂಯ. ನಮ್ಮ ನಾಡನ ಮೂಲೆ ಮೂಲೆಗಳಿಗೂ ಆ ಕರ್ತನೇ ನಿನ್ನ ನಾಮ ಕೇಳಿಸಲ್ಪಡಬೇಕು ದೇವರೇ, ಸ್ತೋತ್ರ. ಹಾಲೆಲೂಯ. ಎಲ್ಲ ಜನರು ಕರ್ತನೇ ನಿನ್ನನ್ನು ದೇವರೇ ಹಾಲೆಲೂಯ ಅರಿತುಕೊಳ್ಳಬೇಕು ಯೇಸುವೇ. ಕರ್ತನೇ ನಿನ್ನ ಜಪ ವೀರನ ಪ್ರಾರ್ಥನೆ ವೀರರಾಗಿ ನಮ್ಮನ್ನು ಉಪಯೋಗಿಸು ಕರ್ತನೇ, ನಿಮ್ಮ ಸೇವೆಯಲ್ಲಿ ನಮ್ಮನ್ನು ಬಲವಾಗಿ ಉಪಯೋಗಿಸು ಕರ್ತನೇ. ಹಾಲೆಲೂಯ. ಕರ್ತನೇ ಸ್ತೋತ್ರ. ಕರ್ತನೇ ಇಷ್ಟು ಸಮಯ ಕರ್ತನೇ ಸ್ವಲ್ಪ ಸಮಯ ಕರ್ತನೇ ನಿನ್ನ ಸನ್ನಿಧಿಯಲ್ಲಿ ಕರ್ತನೇ ನಿನ್ನನ್ನು ಸ್ತುತಿಸಲು ಆರಾಧಿಸಲು ಕೊಟ್ಟ ಈ ಸಮಯಕ್ಕಾಗಿ ಸ್ತೋತ್ರ ಕರ್ತನೇ. ಹಾಲೆಲೂಯ. ಕರ್ತನೇ ಮುಂದೆ ಕರ್ತನೇ ದೇವರ ಸೇವಕರು ವಾಕ್ಯಗಳನ್ನು ಕೊಡಲಿದ್ದಾರೆ ಕರ್ತನೇ, ಅದು ಕೊಡುವ ಸಮಯ ಕರ್ತನೇ ನಮ್ಮೊಂದಿಗೆ ಮಾತನಾಡು ಕರ್ತನೇ. ಸ್ತೋತ್ರ. ನಮಗೆ ಕರ್ತನೇ ನಮ್ಮ ಜೀವನದಲ್ಲಿ ಕರ್ತನೇ ಏನು ಬೇಕು ಕರ್ತನೇ ಹಾಲೆಲೂಯ ಅದು ದೇವರೇ ನಮಗೆ ಒದಗಿಸಿಕೊಡು ಕರ್ತನೇ. ಹಾಲೆಲೂಯ ನಿನ್ನ ಮನ್ನವನ್ನು ನಮಗೆ ಒದಗಿಸಿಕೊಡು ಕರ್ತನೇ. ಸೇವಕರನ್ನು ಬಲಪಡಿಸು, ನಮ್ಮೊಂದಿಗೆ ಮಾತನಾಡು ದೇವರೇ. ಸ್ತೋತ್ರ. ಕರ್ತನೇ ನೋಡುವಂತಹ ಎಲ್ಲ ಜನರನ್ನು ದೇವರೇ ನೀನು ಆಶೀರ್ವದಿಸು ಕರ್ತನೇ. ಹಾಲೆಲೂಯ ಬಲಪಡಿಸು ಕರ್ತನೆ. ಹಾಲೆಲೂಯ. ಸ್ತೋತ್ರ ಕರ್ತನೆ. ನಿನ್ನ ದೇವರೇ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ. ಕರ್ತನೆ ಎಲ್ಲ ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇನೆ ದೇವರೇ. ಸ್ತೋತ್ರ. ಪ್ರಾರ್ಥನೆ ಕೇಳಿದ ಕೃಪೆಗಾಗಿ ಸ್ತೋತ್ರ ತಂದೆ. ಯೇಸು ನಮ್ಮದಲ್ಲಿ ಬೀಡು ಹೊಂದಿದ ತಂದೆಯಾದ ದೇವರೇ. ಆಮೇನ್ ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಮ್ಮೆ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಈ ಆರಾಧನಾ ಕೂಟದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಸಮಯ ನಮ್ಮ ಕರ್ತನನ್ನು ಹಾಡಿ ಆರಾಧಿಸುವಂತೆ ಪ್ರಾರ್ಥಿಸುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಈ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸಿಕೊಂಡು ನಾವು ಕೊನೆಯ ಭಾಗದಲ್ಲಿ ಪ್ರಾರ್ಥನೆ ಮಾಡುವಂಥವರಾಗಿರೋಣ. ನಾವು ಈ ದಿನದ ಧ್ಯಾನಕ್ಕಾಗಿ ತೆಗೆದುಕೊಳ್ಳುವಂಥ ವಾಕ್ಯ ಯೆಶಾಯನ ಪ್ರವಾದನ ಗ್ರಂಥ 29ನೇ ಅಧ್ಯಾಯ ಅದರ 22ನೇ ವಾಕ್ಯವನ್ನು ನಾವು ಓದಿಕೊಳ್ಳುವಂಥವರಾಗಿರೋಣ. ಹೀಗಿರಲು ಅಬ್ರಹಾಮನನ್ನು ಉದ್ಧರಿಸಿದ ಯೆಹೋವನು ಯಾಕೋಬನ ಮನೆತನದ ವಿಷಯವಾಗಿ ಯಾಕೋಬ್ಯರು ಇನ್ನೂ ನಾಚಿಕೆಗೆ ಈಡಾಗರು, ಅವರ ಮುಖವು ಇನ್ನೂ ಬಾಡದು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಅಬ್ರಹಾಮನನ್ನು ಉದ್ಧರಿಸಿದ ದೇವರು. ಅಬ್ರಹಾಮನನ್ನು ಉದ್ಧರಿಸಿದ ದೇವರು ಎಂಬುದಾಗಿ ನಮ್ಮ ದೇವರು ಉದ್ಧಾರಗಳನ್ನು ಮಾಡುವಂಥ ದೇವರು, ಉದ್ಧಾರ ಮಾಡುವಂಥ ದೇವರು ಎಂಬುದಾಗಿ ನೋಡಿ. ನಾವು 91ನೇ ಕೀರ್ತನೆಗೆ ಬರುವಂಥ ಸಮಯದಲ್ಲಿ ನಾವು ಒಂದು ವಾಕ್ಯವನ್ನು ನೋಡಿಕೊಳ್ಳುವಂಥವರಾಗಿರುತ್ತೇವೆ. 91ನೇ ಕೀರ್ತನೆ ಅದರ 14ನೇ ವಾಕ್ಯ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ನೋಡಿ, ನಮ್ಮ ದೇವರು ಉದ್ಧಾರವನ್ನು ತರುವಂಥ ದೇವರು, ಉದ್ಧಾರಗಳ ದೇವರು, ಅಭಿವೃದ್ಧಿ ಮಾಡುವಂಥ ದೇವರು, ಆತ್ಮೋದ್ಧಾರ ಮಾಡುವಂಥ ದೇವರು, ಕುಟುಂಬೋದ್ಧಾರ ಮಾಡುವಂಥ ದೇವರು, ನಮ್ಮನ್ನು ರೂಪಿಸಿದವನು ಆಗಿದ್ದಾನೆ. ನಮ್ಮ ಸ್ವಭಾವವನ್ನು ಕೂಡ ರೂಪಿಸುವುದಕ್ಕೆ ಆತನಿಗೆ ಸಾಧ್ಯ. ಆತ ಉದ್ಧಾರಗಳ ಒಡೆಯನಾಗಿದ್ದಾನೆ.
ಮತ್ತು ಕೂಡ ವಾಕ್ಯದಲ್ಲಿ ನೋಡ್ತೇವೆ, ಉದ್ಧಾರವು ಮೂಡೋಣ ಪಡೋಣ ಎಲ್ಲಿಂದಲೂ ಬರುವುದಿಲ್ಲ. ಉದ್ಧಾರ ಬರುವಂಥದ್ದು ದೇವರಿಂದ, ಪೂರ್ವದಿಂದಾಗಲಿ ಪಶ್ಚಿಮದಿಂದಾಗಲಿ ಎಲ್ಲಿಂದಲೂ ಉದ್ಧಾರ ಬರುವುದಿಲ್ಲ. ಉದ್ಧಾರ ಬರುವಂಥದ್ದು ದೇವರಿಂದ. ನಮ್ಮ ದೇವರು ಉದ್ಧಾರಗಳ ದೇವರಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಬ್ರಹಾಮನನ್ನು ಹೇಗೆ ಉದ್ಧರಿಸಿದನು ಎಂಬುದಾಗಿಯೂ ಕೂಡ ಸತ್ಯವೇದ ಗ್ರಂಥದಲ್ಲಿ ನಮಗೆ ಓದಲಿಕ್ಕೆ ಸಾಧ್ಯವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಬ್ರಹಾಮ ಎಲ್ಲಿದ್ದ, ಹೇಗಿದ್ದ ಎಂಬುದಾಗಿ ವಾಕ್ಯದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅನೇಕ ಭಾಗಗಳಲ್ಲಿ ವಾಕ್ಯಗಳಿದ್ದಾವೆ. ನಾವು ಕೆಲವೊಂದು ವಾಕ್ಯಗಳನ್ನು ನಾವು ನೋಡಿಕೊಳ್ಳುವಂಥ ಸಮಯದಲ್ಲಿ, ಯೆಹೋಶುವನ ಗ್ರಂಥಕ್ಕೆ ಬರುವಂಥ ಸಮಯದಲ್ಲಿ, ಯೆಹೋಶುವನ ಗ್ರಂಥದಲ್ಲಿ 24ನೇ ಅಧ್ಯಾಯ, ಯೆಹೋಶುವನ ಗ್ರಂಥ ಅದರ 24ನೇ ಅಧ್ಯಾಯ ಕಡೆಯ ಭಾಗದಲ್ಲಿ ಯೆಹೋಶುವನು ತನ್ನ ಸೇವೆಯನ್ನು ಮುಗಿಸುವಂಥ ಸಮಯದಲ್ಲಿ ಆತ ಕೊಡುತ್ತಿರುವಂಥ ಒಂದು ಸಂದೇಶದಲ್ಲಿ ಯೆಹೋಶುವ ಹೇಳ್ತಾ ಇರುವಂಥದ್ದನ್ನು, ಪವಿತ್ರ ಆತ್ಮನ ಪ್ರೇರಣೆಯಿಂದ ಹೇಳ್ತಾ ಇರುವಂಥದ್ದನ್ನು ನಾವು ನೋಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಯೆಹೋಶುವನ ಗ್ರಂಥ 24ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, ಯೆಹೋಶುವನು ಅವರೆಲ್ಲರಿಗೆ, ನಿಮ್ಮ ದೇವರಾದ ಯೆಹೋವನು ಹೇಳುವುದೇನೆಂದರೆ, ಅಬ್ರಹಾಂ ನಾಹೋರ್ ಎಂಬವರ ತಂದೆಯಾದ ತೆರಹ ಮೊದಲಾದ ನಿಮ್ಮ ಮೂಲ ಪುರುಷರು ಪೂರ್ವದಲ್ಲಿ ಯೂಫ್ರಟಿಸ್ ಹೊಳೆಯ ಆಚೆಯಲ್ಲಿದ್ದು ಅನ್ಯ ದೇವತೆಗಳನ್ನು ಪೂಜಿಸುತ್ತಿದ್ದರು. ನೋಡಿ, ಅಬ್ರಹಾಮನ ಹಿನ್ನೆಲೆ ಎಂಥದ್ದಾಗಿತ್ತು. ಅಬ್ರಹಾಮನ ತಂದೆ, ಅಬ್ರಹಾಮನ ಪಿತೃಗಳು ಅಥವಾ ಅಬ್ರಹಾಂ ಮತ್ತು ಆತನ ಸಹೋದರ ನಾಹೋರ್ ಇವರ ತಂದೆಯಾಗಿದ್ದ ತೆರಹ ಯೂಫ್ರಟಿಸ್ ನದಿಯ ಆಚೆ ಅಂತ ಹೇಳುವಾಗ ಈ ಕಾಲದ ಊರ್ ಎಂಬಂಥ, ಅಥವಾ ಈ ಕಾಲದ ಅಂದರೆ ಆ ಕಾಲದಲ್ಲಿ ಊರ್ ಎಂಬುದಾಗಿ ಹೇಳ್ತಿದ್ರು. ಅದರ ಹೆಸರಲ್ಲಿ ಈ ಕಾಲದ ಇರಾಕ್ ಮತ್ತು ಇರಾನ್ ಎರಡು ಕೂಡ ಊರ್ ಎಂಬ ಪಟ್ಟಣದಿಂದ ಹುಟ್ಟಿಕೊಂಡಂಥ ಹೆಸರುಗಳು. ಎರಡು ನದಿಗಳ ದೇಶ, ಎರಡು ನದಿಗಳ ಮಧ್ಯದ ದೇಶ ಮೆಸೊಪೊಟೋಮಿಯಾ, ಯೂಫ್ರಟಿಸ್ ಮತ್ತು ಟೈಗ್ರಿಸ್ ನದಿಗಳ ಮಧ್ಯಭಾಗ ಅಥವಾ ಅದರ ಸುತ್ತಮುತ್ತಲ ಪ್ರದೇಶ ಮೆಸೊಪೊಟೋಮಿಯಾ ಎಂಬುದಾಗಿ ಕರೆಯಲ್ಪಡ್ತಾ ಇತ್ತು. ಈ ಅಬ್ರಹಾಮನ ಪೂರ್ವಜರು, ಎಲ್ಲ ಪೂರ್ವಜರು ತಲೆಮಾರುಗಳ ಹಿಂದೆ ಅಂತ ಹೇಳಲಿಕ್ಕೆ ಆಗಲ್ಲ, ಹತ್ತಿರದ ತಲೆಮಾರುಗಳು, ಅಬ್ರಹಾಮನ ತಂದೆ ಅಜ್ಜಂದಿರು, ಅವರು ಅನ್ಯ ದೇವತೆಗಳನ್ನು ಸೇವಿಸ್ತಾ ಇದ್ದರು ಎಂಬುದಾಗಿ ನೋಡಿ. ಅಬ್ರಹಾಮನ ಪೂರ್ವಜನಾಗಿದ್ದಂಥ ನೋಹ ಸತ್ಯದೇವರನ್ನು ತಿಳಿದುಕೊಂಡು ಸತ್ಯದೇವರನ್ನು ಆರಾಧನೆ ಮಾಡುವಂಥವನಾಗಿದ್ದ. ನೋಹ ಇವತ್ತು ಲೋಕದಲ್ಲಿರುವಂಥ ಎಲ್ಲರಿಗೆ ಮೂಲ ಪಿತೃವಾಗಿದ್ದಾನೆ. ಯಾಕಂತ ಹೇಳಿದರೆ ಜಲಪ್ರಳಯದ ನಂತರ ನೋಹ ಮತ್ತು ಆತನ 3 ಮಕ್ಕಳ ಮೂಲಕವಾಗಿ ಲೋಕದಲ್ಲೆಲ್ಲ ಜನಸಂಖ್ಯೆ ತುಂಬಿಕೊಂಡಿತು ಎಂಬುದಾಗಿ ವಾಕ್ಯದಲ್ಲಿ ನೋಡುವುದರಿಂದ ನೋಹ ಈ ಕಾಲದಲ್ಲಿ ಲೋಕದಲ್ಲಿರುವಂಥ ಎಲ್ಲ ಮನುಷ್ಯರಿಗೆ ಮೂಲ ಪಿತೃವಾಗಿದ್ದಾನೆ. ಆದರೆ ನೋಹನ ಕಾಲದ ನಂತರ ಒಂದು 10 ತಲೆಮಾರುಗಳು ಆಗುವಾಗ, ಹೆಚ್ಚು ಕಡಿಮೆ 10 ತಲೆಮಾರುಗಳ ಕಾಲದಲ್ಲಿ ಈ ಅಬ್ರಹಾಮ ಹುಟ್ಟುತ್ತಾನೆ. ಆದರೆ ನೋಹನ ಮಗ ಶೇಮ್, ಹೀಗೆ 1, 2, 3, 4 ತಲೆಮಾರುಗಳ ನಂತರ ನಿಧಾನವಾಗಿ ಅವರು ಅನ್ಯ ದೇವತೆಗಳ ಸೇವನೆಗೆ ಅಥವಾ ಸೇವೆಗೆ ಹೋಗಲಿಕ್ಕೆ ಪ್ರಾರಂಭಿಸ್ತಾರೆ. ಅನ್ಯ ದೇವತೆಗಳ ಒಂದು ಸೇವೆ ನೋಹನ ಮಗನಾಗಿದ್ದ ಹಾಮನ ಮಗ ಕೂಷನ ಮಗ ನಿಮ್ರೋದ್, ಅಥವಾ ನೋಹನ ಮಗನಾಗಿದ್ದಂಥ ಹಾಮನ ಮೊಮ್ಮಗ ನಿಮ್ರೋದನ ಕಾಲದಲ್ಲಿ ಬಿಂಬಾರಾಧನೆಗಳು ಪ್ರಾರಂಭವಾಯಿತು, ಅನ್ಯ ದೇವತೆಗಳ ಆರಾಧನೆ ಪ್ರಾರಂಭವಾಯಿತು ಎಂಬುದಾಗಿ ಸತ್ಯವೇದದಲ್ಲಿ ನೋಡ್ತೇವೆ. ಹಾಗೆಯೇ ಈ 8 ತಲೆಮಾರುಗಳು ಅಬ್ರಹಾಮನಿಂದ ನೋಹನಿಂದ ಅಬ್ರಹಾಮನವರೆಗೆ, ಅದರಲ್ಲಿ ಒಂದು 3-4 ತಲೆಮಾರುಗಳ ನಂತರ ಜನರು ಸತ್ಯದೇವರಿಂದ ಅನ್ಯ ದೇವತೆಗಳ ಆರಾಧನೆಯ ಕಡೆಗೆ ಹೋದರು. ಹಾಗಿದ್ದ ಕಾಲದಲ್ಲಿ ಅಬ್ರಹಾಮ ಹುಡ್ತಾ ಇದ್ದಾನೆ ನೋಡಿ. ಆವಾಗ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದೆ, ಬ್ಯಾಕ್ಗ್ರೌಂಡಲ್ಲಿ ದೇವರ ಆರಾಧನೆ ಮಾಡುವವರು ಇರಲಿಲ್ಲ. ಆದರೆ ಒಂದು ವಿಪರ್ಯಾಸ, ಒಂದು ನಂಬಲಿಕ್ಕೆ ಆಗದ ಸಂಗತಿ ಏನೆಂದರೆ, ಅಬ್ರಹಾಮ ಹುಟ್ಟಿದಾಗ ನೋಹ ಇನ್ನೂ ಬದುಕಿದ್ದನು. ಅದಕ್ಕೆ ಸತ್ಯವೇದದಲ್ಲಿ ನಾವು ಆಯುಷ್ಕಾಲ ವಂಶಾವಳಿಗಳ ಲೆಕ್ಕಾಚಾರವನ್ನು ಮಾಡುವಾಗ ನಮಗೆ ತಿಳಿದುಕೊಂಡು ಬರ್ತದೆ.
ನೋಹ ಜಲಪ್ರಳಯ ಕಂಡವನು. ಜಲಪ್ರಳಯದಲ್ಲಿ ಆತನ 3 ಮಕ್ಕಳು ಕುಟುಂಬಗಳು ಜಲಪ್ರಳಯದಿಂದ ಪಾರಾದರು. ನಂತರ ಅವರ ಮೂಲಕ ಲೋಕದಲ್ಲಿ ಜನ ತುಂಬಿಕೊಂಡರು, ಭಾಷೆ ಬೇರೆ ಬೇರೆಯಾಯಿತು. ಇದೆಲ್ಲ ಕಂಡಂಥ ಸತ್ಯದೇವರ ಬಗ್ಗೆ ಗೊತ್ತಿದ್ದಂಥ ನೋಹನು ಇನ್ನೂ ಕೂಡ ಬದುಕಿದ್ದ ಎಂಬುದು ನಮಗೆ ಸತ್ಯವೇದದ ವಂಶಾವಳಿಗಳ ಒಂದು ಆಯುಷ್ಕಾಲವನ್ನು ಲೆಕ್ಕಾಚಾರ ಮಾಡುವಾಗ ತಿಳಿದು ಬರ್ತದೆ. ಆದರೆ ಜನ ದೇವರ ಕಡೆಯಿಂದ ದೂರ ಹೋಗಿದ್ದರು. ಮೆಜಾರಿಟಿ ಜನರು ಕೂಡ ದೇವರ ಕಡೆಯಿಂದ ದೂರ ಹೋಗಿದ್ದರು. ನೋಹ ಬದುಕಿದ್ದರೂ ಆತನ ತಲೆಮಾರುಗಳೆಲ್ಲ ದೇವರ ಮಾರ್ಗದಿಂದ ತಪ್ಪಿಸಿಕೊಂಡಿದ್ದರು. ಹಾಗಿರುವಾಗ ಅಬ್ರಹಾಮ ಹುಟ್ಟುತ್ತಾ ಇದ್ದಾನೆ. ಆದರೆ ಅಬ್ರಹಾಮ ದೇವರನ್ನು ಹುಡುಕುವವನಾಗಿದ್ದ. ಅಬ್ರಹಾಮ ದೇವರನ್ನು ಹುಡುಕುವವನಾಗಿದ್ದ. ಅಬ್ರಹಾಮನಿಗೆ ದೇವರ ದರ್ಶನವಾಯಿತು. ನೋಡಿ, ಅನ್ಯ ಜನರಾಗಿ ಅಥವಾ ದೇವರನ್ನ ತಿಳಿಯದವರಾಗಿ ಅನ್ಯ ದೇವತೆಗಳನ್ನು ಪೂಜಿಸ್ತಾ ಇದ್ದಂಥ ಆ ಒಂದು ಕುಟುಂಬದಿಂದ ದೇವರು ಅಬ್ರಹಾಮನನ್ನು ಆರಿಸಿ ತೆಗೆದುಕೊಂಡರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದನ್ನೇ ನಾವು ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯಕ್ಕೆ ಬರುವಂಥ ಸಮಯದಲ್ಲಿ, ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯಕ್ಕೆ ಬರುವಂಥ ಸಮಯದಲ್ಲಿ ಅದರ 1ರಿಂದ ವಾಕ್ಯಗಳನ್ನು ಓದಿಕೊಳ್ಳುವಾಗ ದೇವರು ಅಬ್ರಹಾಮನನ್ನು ಕರೆದರು. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನ ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನೋಡಿ, ಆತ ಎಲ್ಲವನ್ನ ಬಿಟ್ಟು ಹೊರಡಲಿಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ದೇವರು ಹೇಳ್ತಾ ಇದ್ದಾರೆ, ನೀನು ಸ್ವದೇಶವನ್ನು ಬಿಡಬೇಕು. ಈ ಮೆಸೊಪೊಟೋಮಿಯಾ ನೀನು ಬಿಡಬೇಕು. ಸ್ವದೇಶ, ಮೆಸೊಪೊಟೋಮಿಯಾ, ಊರು ಪಟ್ಟಣ, ಚಂದ್ರದೇವತೆ ಹೆಸರಲ್ಲಿ ಮಾಡಲ್ಪಟ್ಟಿದ್ದಂಥ ಪ್ರತಿಷ್ಠಿಸಲ್ಪಟ್ಟಿದ್ದಂಥ ಪಟ್ಟಣ. ನೀನು ಈ ಪಟ್ಟಣವನ್ನು ಬಿಡಬೇಕು, ಈ ಊರನ್ನು ಬಿಡಬೇಕು, ಮೆಸೊಪೊಟೋಮಿಯಾವನ್ನೇ ಬಿಡಬೇಕು. ಊರನ್ನು ಬಿಟ್ಟರೆ ಸಾಲುವುದಿಲ್ಲ, ನೀನೇನು ಮಾಡಬೇಕು? ಸ್ವದೇಶವನ್ನೇ ಬಿಡಬೇಕು. ನಾವು ಕರ್ತನಿಗಾಗಿ ಏನಾದರೂ ಕೆಲವೊಮ್ಮೆ ಬಿಡಬೇಕಾಗ್ತದೆ. ನೋಡಿ, ಶಿಷ್ಯರು ಯೇಸು ಸ್ವಾಮಿ ಹತ್ರ ಕೇಳ್ತಿದ್ದಾರೆ, ಸ್ವಾಮಿ ನಿನಗೋಸ್ಕರ ಎಲ್ಲ ಬಿಟ್ಟು ಬಿಟ್ಟಿದ್ದೇವೆ ಎಂಬುದಾಗಿ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲವನ್ನು ಬಿಟ್ಟು ನಿನಗೋಸ್ಕರ ಎಲ್ಲವನ್ನು ಬಿಟ್ಟು ಬಂದಿದ್ದೇವೆ ಎಂಬುದಾಗಿ. ಏನು ಸಿಗ್ತದೆ? ಯೇಸು ಸ್ವಾಮಿ ಹೇಳ್ತಾರೆ, ನನಗೋಸ್ಕರ ಏನಾದರೂ ಬಿಟ್ಟರೆ ಈ ಲೋಕದಲ್ಲಿ 100 ಪಟ್ಟು ಹೆಚ್ಚು ನಾನು ಕೊಡುವವನಾಗಿದ್ದೇನೆ. ಇನ್ನು ನಿತ್ಯ ಜೀವ ಕೂಡ ನಿಮಗೆ ಕೊಡ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಪೇತ್ರನಿಗೆ ಚಂದವಾಗಿ ಹೇಳ್ತಾರೆ. ಏನಾದರೂ ಬಿಟ್ಟು ಬಂದಿರುವುದಾದರೆ ನೋಡಿ, ಪೇತ್ರ ಬಹಳಷ್ಟು ಏನು ಬಿಟ್ಟಿರಲಿಲ್ಲ. ಆತನಿಗೆ ಬಿಡಲಿಕ್ಕೆ ಬಹಳಷ್ಟು ಏನೂ ಇರಲಿಲ್ಲ. ಹಳೆಯ ಬಲೆ, ದೋಣಿಗಳು, ಹಳೆಯ ಒಂದು ಉದ್ಯೋಗ, ಮೀನುಗಾರಿಕೆ ಉದ್ಯೋಗ ಅಥವಾ ಮೀನು ಮಾರಾಟದ ಉದ್ಯೋಗ ಅಷ್ಟೇ. ನೋಡಿ, ಈ ದೇಶದಲ್ಲಿ, ನಮ್ಮ ದೇಶದಲ್ಲಿ ಕೆಲವೊಮ್ಮೆ ಮೀನುಗಾರಿಕೆ, ಮೀನು ಮಾರಾಟ ಇದೆಲ್ಲ ಕಡಿಮೆ ಉದ್ಯೋಗಗಳು ಅಥವಾ ಬೇರೆ ಬೇರೆ ಸ್ಟ್ಯಾಂಡರ್ಡಲ್ಲಿ ಗುರುತಿಸೋರಿದ್ದಾರೆ. ಕಡಿಮೆ ಅಥವಾ ಅದು ಅಷ್ಟೊಂದು ಬಹಳ ಪ್ರಸಿದ್ಧ ಉದ್ಯೋಗವೇನೂ ಆಗದೆ ಕೂಡ ಇದ್ದಿರಬಹುದು, ಕೆಲವೊಬ್ಬರಿಗೆ ಪ್ರಸಿದ್ಧವಾಗಿರ್ತದೆ. ಆದರೆ ಭಾಳಷ್ಟು ಜನ ಅದನ್ನು ಅಂಥ ದೊಡ್ಡ ಉದ್ಯೋಗ ಎಂಬುದಾಗಿ ನೆನೆಸದೇ ಇರಬಹುದು. ಆದರೆ ಮಿಡ್ಲ್ ಈಸ್ಟ್ ದೇಶಗಳು ಅಥವಾ ಯುರೋಪಿಯನ್ ದೇಶಗಳಲ್ಲಿ ಕಸುಬುಗಳು ಯಾವುದಿದ್ರೂ ಕೂಡ ಅದು ಒಳ್ಳೆಯದಂದೇ ಪರಿಗಣಿಸ್ತಾರೆ. ಯಾವ ಕೆಲಸ ಕಡಿಮೆ, ಯಾವ ಕೆಲಸ ದೊಡ್ಡದು, ಕೆಲಸದ ಆಧಾರದಲ್ಲಿ ದೊಡ್ಡ ಕುಲ, ಸಣ್ಣ ಕುಲ, ದೊಡ್ಡ ಜಾತಿ, ಸಣ್ಣ ಜಾತಿ ಎಂಬುದಾಗಿ ಏನೂ ಅಲ್ಲಿ ನೆನೆಸಿಕೊಳ್ಳೋರಾಗಿರುವುದಿಲ್ಲ. ಅಲ್ಲಿ ಅವನು ಇದ್ದದನ್ನು ಬಿಟ್ಟು ಬರ್ತಾನೆ, ಕೇಳ್ತಾನೆ, ಸ್ವಾಮಿ ನಾನು ಬಿಟ್ಟು ಬಂದಿದ್ದೇನೆ, ನಾವು ಬಿಟ್ಟು ಬಂದಿದ್ದೇವೆ, ಏನು ಸಿಗ್ತದೆ? ಸ್ವಾಮಿ ಹೇಳ್ತಾರೆ, 100 ಪಟ್ಟು ಸಿಗ್ತದೆ. ಮಾತ್ರವಲ್ಲ, ಹಿಂಸೆಗಳ ಸಹಿತ ನಿಮಗೆ 100 ಪಟ್ಟು ಸಿಗ್ತದೆ, ನಿತ್ಯ ಜೀವ ಕೂಡ ಸಿಗ್ತದೆ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೋಡಿ, ಅಬ್ರಹಾಮನಿಗೆ ದೇವರು ಹೇಳ್ತಿದ್ದಾರೆ, ಸ್ವದೇಶವನ್ನು ಬಿಡು, ಬಂಧು ಬಳಗವನ್ನು ಬಿಡು, ತಂದೆಯ ಮನೆಯನ್ನು ಬಿಡಬೇಕು. ನೋಡಿ, ಆತನಿಗೆ ಒಂದು ಸ್ವದೇಶವಿತ್ತು, ಅಪಾರವಾದ ಬಂಧು ಬಳಗ ಇತ್ತು. ಕೆಲವರು ಹೇಳ್ತಾರೆ, ನಮ್ಮ ಕುಟುಂಬ, ನಮಗೆ ತುಂಬ ಜನ ರಿಲೇಟಿವ್ಸ್ ಇದ್ದಾರೆ, 100, 200, 300, 400 ಕುಟುಂಬಗಳು ಹತ್ತಿರದವರೇ ಇದ್ದಾರೆ. ನಾವೊಂದು ಮದುವೆ ನಡೆಸಬೇಕಾದ್ರೂ ಕೂಡ ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ ಒಂದು ಮದುವೆ ನಡೀಬೇಕಾದ್ರೂ ಒಂದು 200, 300, 400 ಕುಟುಂಬಗಳು ಸೇರಬೇಕಾಗ್ತದೆ. ಅಥವಾ ತುಂಬ ಸಾವಿರಾರು ಜನ ನಮಗೆ ಸಂಬಂಧಿಕರಿದ್ದಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ದೊಡ್ಡ ದೊಡ್ಡ ಪ್ರತಿಷ್ಠಿತ ಹುದ್ದೆಗಳಲ್ಲಿ, ಬಿಸ್ನೆಸ್ಗಳಲ್ಲಿ ಇರುವವರಿದ್ದಾರೆ.
ನೋಡಿ, ಅಬ್ರಹಾಮನಿಗೆ ಕೂಡ ಒಂದು ಸ್ವದೇಶವಿತ್ತು, ಬಂಧು ಬಳಗವಿತ್ತು, ಇನ್ನು ತಂದೆಯ ಮನೆತನ ಆತನಿಗಿತ್ತು. ಆದರೆ ದೇವರು ಹೇಳ್ತಿದ್ದಾರೆ, ಎಲ್ಲವನ್ನ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಎಲ್ಲವನ್ನು ಬಿಟ್ಟು ಹೊರಡಲಿಕ್ಕೆ ಸಿದ್ಧನಾಗುವಾಗ ನಾನು ನಿನ್ನನ್ನು ಆಶೀರ್ವದಿಸಿ ದೊಡ್ಡ ಜನಾಂಗವಾಗುವಂತೆ ನಿನ್ನನ್ನು ಹರಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ಅಬ್ರಹಾಮನಿಗೆ ದೇವರು ಹೇಳಲಿಲ್ಲ ಯಾವ ದೇಶಕ್ಕೆ ಹೋಗಬೇಕು, ಎಲ್ಲಿಗೆ ಹೋಗಬೇಕು, ದೇವರು ಹೇಳಲಿಲ್ಲ. ಆದರೆ ದೇವರು ಒಂದು ಮಾತನ್ನು ಹೇಳ್ತಾರೆ, ನೀನು ಸ್ವದೇಶ ಬಿಡಬೇಕು, ಬಂಧು ಬಳಗ ಬಿಡಬೇಕು, ತಂದೆಯ ಮನೆಯನ್ನು ಬಿಡಬೇಕು. ತಂದೆಯ ಮನೆಯಲ್ಲಿ ಆತನಿಗೆ ಪಾಲು ಸಿಗ್ತಿತ್ತು, ಖಂಡಿತವಾಗಿ ಪಾಲು ಸಿಗ್ತಿತ್ತು. ಆದರೆ ಆತ ಭೂಲೋಕದ ತಂದೆಯ ಮನೆಗಿಂತಲೂ ಪರಲೋಕದ ತಂದೆಯ ಮನೆಗಾಗಿಯೂ ಭೂಲೋಕದ ತಂದೆಗಿಂತಲೂ ಪರಲೋಕದ ತಂದೆಯನ್ನು ಹೆಚ್ಚು ಅನುಸರಿಸುವುದಕ್ಕೆ ಆತ ಸಿದ್ಧನಾಗ್ತಾನೆ. ಬಹಳ ಜನ ಈ ಲೋಕದ ಸ್ವದೇಶಕ್ಕಾಗಿ, ಈ ಲೋಕದ ಮಣ್ಣಿಗಾಗಿ, ಈ ಲೋಕದ ಬಂಧು ಬಳಗಕ್ಕಾಗಿ, ಈ ಲೋಕದ ತಂದೆಯ ಮನೆಗೋಸ್ಕರ ಪರಲೋಕದ ತಂದೆಯಾದ ದೇವರ ಚಿತ್ತವನ್ನು ಮೀರುವವರಾಗಿರುತ್ತಾರೆ ಅಥವಾ ಬಿಡುವವರಾಗಿರ್ತಾರೆ, ಬಿಡಲಿಕ್ಕೆ ಸಿದ್ಧರಾಗ್ತಾರೆ. ನೋಡಿ, ಪರಲೋಕಕ್ಕಾಗಿ ಈ ಲೋಕದವುಗಳನ್ನು ತ್ಯಾಗ ಮಾಡುವುದಕ್ಕೆ ಕೆಲವರು ಸಿದ್ಧರಾಗುವಾಗ, ಕೆಲವು ವ್ಯಕ್ತಿಗಳು ಸಿದ್ಧರಾಗುವ ಪರಲೋಕಕ್ಕಾಗಿ, ಪರಲೋಕದ ತಂದೆಗಾಗಿ, ಭೂಲೋಕದ ಅನೇಕ ಕಾರ್ಯಗಳನ್ನು ಬಿಡುವುದಕ್ಕೆ ಕೆಲವರು ಸಿದ್ಧರಾಗುವಾಗ, ಈ ಭೂಲೋಕದ ಆಸ್ತಿಗಾಗಿ, ತಂದೆಯ ಮನೆಗಾಗಿ, ಬಂಧು ಬಳಗಕ್ಕಾಗಿ ಪರಲೋಕವನ್ನು ತ್ಯಾಗ ಮಾಡುವವರು ಬಹಳ ಜನ ಇದ್ದಾರೆ. ನೋಡಿ, ಪರಲೋಕವನ್ನೇ ತ್ಯಾಗ, ಪರಲೋಕ ಬೇಡ, ನಿತ್ಯ ಜೀವ ಬೇಡ, ದೇವರ ರಾಜ್ಯ ಬೇಡ, ದೇವರ ವಾಕ್ಯ ಬೇಡ, ಈ ಲೋಕ ಸಾಕು, ಅದನ್ನು ತ್ಯಾಗ ಮಾಡಿಬಿಡ್ತಾರೆ ಇದಕ್ಕಾಗಿ. ಆದರೆ ಆ ರಾಜ್ಯಕ್ಕಾಗಿ, ಆ ಲೋಕಕ್ಕಾಗಿ, ಆ ದೇವರ ರಾಜ್ಯಕ್ಕಾಗಿ ಈ ಲೋಕದವುಗಳನ್ನು ತ್ಯಾಗ ಮಾಡುವ ಕೆಲವು ಜನ ಇದ್ದಾರೆ. ನೋಡಿ, ಹಾಗಾಗಿ ನಾವು ನೋಡ್ತೇವೆ, ದೇವರು ಹೇಳುತ್ತಿದ್ದಾರೆ, ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವಾದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು, ನೀನು ಆಶೀರ್ವಾದ ನಿಧಿಯಾಗುವಿ, ನಿನ್ನನ್ನು ಹರಸುವೆನು, ನಿನ್ನನ್ನು ಶಪಿಸುವೆನು, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ದೇವರು ಹೇಳ್ತಿದ್ದಾರೆ, ನೀನು ಆಶೀರ್ವಾದ ನಿಧಿಯಾಗುವಿ, ನಿನ್ನ ಮೂಲಕ ಲೋಕದ ಎಲ್ಲ ಕುಲಗಳಿಗೆ ಆಶೀರ್ವಾದ ಆಗ್ತದೆ. ನಿನ್ನನ್ನು ಯಾರಾದರೂ ಆಶೀರ್ವಾದ ಮಾಡಿದರೆ ಅವರಿಗೆ ಆಶೀರ್ವಾದ, ನಿನ್ನನ್ನು ಯಾರಾದರೂ ಶಪಿಸಿದರೆ ಅವರಿಗೆ ಶಾಪ ಬರ್ತದೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಆತನನ್ನು ಕರೆದಾಗ ಆತನಿಗೆ 75 ವರ್ಷ ಪ್ರಾಯ, ಆತನ ಹೆಂಡತಿ ಸಾರಳಿಗೆ 65 ವರ್ಷ ಪ್ರಾಯ, ಮಕ್ಕಳು ಸಹ ಇರಲಿಲ್ಲ. ಸ್ವಲ್ಪ ಆಸ್ತಿ ಇತ್ತು. ಇದ್ದ ಆಸ್ತಿಯನ್ನು, ಇದ್ದ ಕೆಲಸಗಾರರನ್ನು ಅಥವಾ ಅವನ ಮನೆಯಲ್ಲಿದ್ದ ಸೇವಕಿಯರನ್ನು ಕರೆದುಕೊಂಡು ಆತ ತನ್ನ ಕುಟುಂಬ, ಮಕ್ಕಳಿಲ್ಲ, ಕರ್ಕೊಂಡು ಹೊರಡ್ತಾ ಇದ್ದಾನೆ. ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲ. ಆದರೆ ನನ್ನ ದೇವರು ಎಲ್ಲಿಗಾದರೂ ಸರಿಯಾದ ಸ್ಥಳಕ್ಕೆ ಒಯ್ಯುತ್ತಾರೆ ಎಂಬ ನಂಬಿಕೆಯಿಂದ ಆತ ಹೊರಟ. ಕೊನೆಗೆ ಆತ ಕಾನಾನ್ ದೇಶಕ್ಕೆ ಸೇರ್ತಾನೆ. ಅಲ್ಲಿ ಆತ ಶೆಕೆಮಿನಲ್ಲಿ ಆ ಮೋರೆ ಎಂಬ ವೃಕ್ಷದ ಕೆಳಗಡೆ ಕೂತ್ಕೊಂಡಿರುವ ಸಮಯದಲ್ಲಿ ದೇವರು ಆತನಿಗೆ ದರ್ಶನ ಕೊಡ್ತಾರೆ. ಈ ದೇಶವನ್ನು ನಿನಗೆ ಕೊಡ್ತೇನೆ, ನಿನ್ನ ಸಂತತಿಗೆ ಕೊಡ್ತೇನೆ, ನೀನು ಹಬ್ಬಿ ಹರಡಿಕೊಳ್ಳುವಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೋಡಿ, ಆತನನ್ನು ದೇವರು ಹೇಗೆ ಉದ್ಧಾರ ಮಾಡಿದರು. ಆತನಿಗೆ ಇಸಾಕ ಎಂಬ ಮಗ ಹುಡ್ತಾನೆ. ಆತ ಇಸಾಕ ಹುಟ್ಟುವುದಕ್ಕಿಂತ ಮುಂಚೆ ಗಡಿಬಿಡಿ ಮಾಡಿಕೊಂಡು ಇನ್ನೊಂದು ಮದುವೆ ಆಗ್ತಾನೆ, ಇಷ್ಮಾಯೇಲ ಹುಡ್ತಾನೆ. ದೇವರು ಆತನಿಗೆ ಹೇಳಿದರು, ನಾನು ಆತನನ್ನು ಆಶೀರ್ವಾದ ಮಾಡ್ತೇನೆ, ಭೌತಿಕ ಆಶೀರ್ವಾದಗಳು ಸಿಗ್ತವೆ, ಆದರೆ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್, ವಾಗ್ದಾನದ ಸಂತತಿಯಾಗಿ ಇಸಾಕನನ್ನೇ ನಾನು ಆರಿಸಿಕೊಂಡಿದ್ದೇನೆ. ಇಸಾಕನ ಮೂಲಕವೇ ನಾನು ಒಡಂಬಡಿಕೆ ಮಾಡ್ತೇನೆ. ಆತನೇ ವಾಗ್ದಾನದ ಸಂತತಿ, ಆತನ ಮೂಲಕವಾಗಿಯೇ ನಾನು ಒಡಂಬಡಿಕೆ ಮಾಡಿಕೊಳ್ತೇನೆ. ಮಟೀರಿಯಲ್ ಬ್ಲೆಸ್ಸಿಂಗ್ಸ್, ಲೋಕದ ಆಶೀರ್ವಾದಗಳು ಇವನಿಗೆ ಕೂಡ ನಾನು ಕೊಡ್ತೇನೆ. ಆತ್ಮಿಕ ಆಶೀರ್ವಾದಗಳು, ವಾಗ್ದಾನಗಳು ಆತನ ಮೂಲಕ, ಇಸಾಕನ ಮೂಲಕವೇ ಇರುತ್ತದೆ ಎಂಬುದಾಗಿ. ನೋಡಿ, ಇನ್ನು ಸಾರಳು ಸತ್ತ ಮೇಲೆ ಅಬ್ರಹಾಮ, ಆತನ ಮೂಲದಲ್ಲಿ ಅಬ್ರಾಮ, ನಂತರ ದೇವರು ಅಬ್ರಹಾಮ ಎಂಬುದಾಗಿ ಹೆಸರಿಡ್ತಾರೆ. ಇನ್ನೊಂದು ಮದುವೆ ಆಗ್ತಾನೆ, ಕೆಟೂರ. ಅಲ್ಲಿ 6 ಜನ ಮಕ್ಕಳು, ಮಿದ್ಯಾನ್ಯರು, ಬೇರೆ ಬೇರೆ ಅನೇಕ ಕುಲಗಳು ಹುಡ್ತಾರೆ. ನೋಡಿ, ಅಬ್ರಹಾಮನನ್ನು ಕರೆದಾಗ ಒಂದೂ ಮಗು ಇಲ್ಲದ ನಂತರದ ದಿನಗಳಲ್ಲಿ ಆತ ದೇವರ ಹತ್ರ ಕಂಪ್ಲೇಂಟ್ ಹೇಳ್ತಿದ್ದಾನೆ, ಸ್ವಾಮಿ, ನೀನು ನನಗೆ ಏನು ಕೊಟ್ಟರೆ ಇನ್ನು ಮಕ್ಕಳನ್ನು ಕೊಡಲಿಲ್ಲವಲ್ಲ. ಅಂಥ ಅಬ್ರಹಾಮನ ಮೂಲಕ ಜನಾಂಗಗಳೇ ಹುಟ್ಟಿಕೊಳ್ಳುವ ಹಾಗೆ ಮಾಡ್ತಾನೆ. ದೇವರ ಆತನಿಗೆ ಹೆಸರನ್ನೇ ಬದಲಾಯಿಸ್ತಾರೆ.
ನೀನು ಬಹು ಜನಾಂಗಗಳಿಗೆ ತಂದೆಯಾಗುವಿ. ಹಾಗಾಗಿ ಇನ್ನು ಮುಂದೆ ಅಬ್ರಾಮ ಬೇಡ, ಅಬ್ರಹಾಮನೆಂದು ಹೆಸರಿಡ್ತಾ ಇದ್ದಾರೆ. ಬಹು ಜನಾಂಗಗಳಿಗೆ ತಂದೆ. ನೋಡಿ, ಆತನ ಮೂಲಕ ಎಷ್ಟೆಲ್ಲ ಕುಲಗಳು ಹುಟ್ಟಿಕೊಂಡಿತ್ತು. ಏನು, ಇಸಾಕನಿಗೆ ಇಬ್ಬರು ಮಕ್ಕಳು ಹುಡ್ತಾರೆ. ಒಬ್ಬ ಏದೋಮ್ ಅಥವಾ ಏಸಾವ, ಏದೋಮ್ಯರು, ಆತನ ಮೂಲಕ ಏದೋಮ್ಯರು ಬಂದರು. ಆ ಏದೋಮ್ಯರ ಮೂಲಕ ಅನೇಕ ಪಂಗಡಗಳು ಹುಟ್ಟಿಕೊಂಡರು. ಅದರಲ್ಲಿ ತೇಮಾನ್ಯರು, ಅಮಾಲೇಕ್ಯರು ಇವರೆಲ್ಲ ಹುಟ್ಟಿ ಬರ್ತಾರೆ. ಈ ಅಮಾಲೇಕ್ಯರು ನಂತರ ಇಸ್ರಾಯೇಲ್ಯರಿಗೆ ವಿರೋಧಿಗಳಾಗಿಯೇ ಇರ್ತಾರೆ. ಆದರೂ ಕೂಡ ಅದೊಂದು ದೊಡ್ಡ ಜನಾಂಗವಾಗ್ತಾರೆ. ಇನ್ನು ಇಸ್ರಾಯೇಲ್ಯರು, ಅವರ ಮೂಲಕ ದೇವರು ತನ್ನ ಒಡಂಬಡಿಕೆಯನ್ನು ಸ್ಥಾಪಿಸಿಕೊಳ್ತಾನೆ. ಆ ಇಸ್ರಾಯೇಲ್ಯರಿಗೆ 12 ಜನ ಮಕ್ಕಳು ಹುಡ್ತಾರೆ. ಆ ಇಸ್ರಾಯೇಲನಿಗೆ ಅಥವಾ ಯಾಕೋಬನಿಗೆ 12 ಜನ ಮಕ್ಕಳು ಹುಡ್ತಾರೆ. ಅವರು 12 ಕುಲಗಳಾಗಿ ಗುರುತಿಸಲ್ಪಡ್ತಾರೆ. ಅವರ ಮೂಲಕ ಈ ಬೈಬಲ್ ಗ್ರಂಥ ನಮಗೆ ಬರ್ತದೆ. ಪ್ರವಾದಿಗಳೆಲ್ಲರೂ ಬರ್ತಾರೆ. ಇನ್ನು ಆ ಇಸ್ರಾಯೇಲ್ಯರ ಮೂಲಕವಾಗಿ ಲೋಕಕ್ಕೆ ಬೆಳಕು ಬರ್ತದೆ. ಕ್ರಿಸ್ತನು ಲೋಕರಕ್ಷಕನು ಅವರ ಮೂಲಕ ಬರ್ತಾನೆ. ಅಪೊಸ್ತಲರು ಅವರ ಮೂಲಕ ಬಂದರು. ನೋಡಿ, ಈ ಅಬ್ರಹಾಂ, ಇಸಾಕ, ಯಾಕೋಬ ಇವರ ಮೂಲಕ ಲೋಕ ಆಶೀರ್ವದಿಸಲ್ಪಟ್ಟಿತ್ತು. ಲೋಕಕ್ಕೆ ಬೆಳಕು ಬಂತು. ಲೋಕಕ್ಕೆ ಪ್ರವಾದಿಗಳು ದೊರಕಿದರು. ನೋಡಿ, ಆ ಅಬ್ರಹಾಮನ ಉಳಿದ ಮಕ್ಕಳು ಅವರು ಆಶೀರ್ವದಿಸಲ್ಪಟ್ಟರು ಕೂಡ ಅವರು ದೇವರ ಮಕ್ಕಳು ಅಂತ ಕರೆಯಲ್ಪಡಲಿಲ್ಲ. ಬರೀ ಲೋಕದ ಜನಾಂಗಗಳು ಎಂಬುದಾಗಿ ಗುರುತಿಸಲ್ಪಟ್ಟರು. ದೇವರು ಅಬ್ರಹಾಮನಿಗೆ ಹೇಳಿದ್ದರು, ನಿನ್ನ ಸಂತತಿಯನ್ನು ಆಕಾಶದ ನಕ್ಷತ್ರಗಳ ಹಾಗೆ ಮಾಡ್ತೇನೆ, ಸಮುದ್ರ ತೀರದ ಉಸುಬಿನ ಕಣಗಳ ಹಾಗೆ, ಮರಳು ರಾಶಿಯ ಹಾಗೆ ಮಾಡ್ತೇನೆ, ಅಷ್ಟೊಂದು ಅಸಂಖ್ಯ ಮಾಡ್ತೇನೆ. ಅಸಂಖ್ಯ ಮಕ್ಕಳು ಹುಟ್ಟಿದರು. ಇನ್ನು ಆಶೀರ್ವಾದಗಳು, ಆತ್ಮಿಕ ಆಶೀರ್ವಾದಗಳೆಲ್ಲ ಅಬ್ರಹಾಮನ ಸಂತತಿ, ಇಸಾಕನ ಸಂತತಿ, ಯಾಕೋಬನ ಸಂತತಿಯಿಂದ ಅಥವಾ ಇಸ್ರಾಯೇಲ್ಯರ ಮೂಲಕ ಆತ್ಮಿಕ ಆಶೀರ್ವಾದಗಳೆಲ್ಲ ಬಂದವು. ಭೌತಿಕ ಆಶೀರ್ವಾದಗಳೆಲ್ಲ ಬಂದವು. ನಾವು ನೋಡ್ತೇವೆ ಇವತ್ತು ಲೋಕದಲ್ಲಿ ಇರುವಂಥ ಹೌದು ಎಲ್ಲ ರೀತಿಯ ಆಶೀರ್ವಾದಗಳು, ಭೌತಿಕ ಆಶೀರ್ವಾದಗಳಿರಲಿ, ಆತ್ಮಿಕ ಆಶೀರ್ವಾದಗಳಿರಲಿ, ಎಲ್ಲವೂ ಕೂಡ ಅಬ್ರಹಾಮನ ಸಂತತಿ ಅಥವಾ ಇಸ್ರಾಯೇಲ್ಯರ ಮೂಲಕ ಬಂತು ಎಂಬುದಾಗಿ. ಹೌದು, ಎಲ್ಲ ಸಂಶೋಧನೆಗಳು ಹೌದು ಯಹೂದ್ಯರ ಮೂಲಕ ಮತ್ತು ಯೇಸು ಸ್ವಾಮಿಯನ್ನು ನಂಬಿದಂಥ ಕ್ರೈಸ್ತರ ಮೂಲಕ ಹೌದು ಬಹುತೇಕ ಸಂಶೋಧನೆಗಳು ಈ ಲೋಕದಲ್ಲಿ ಬಂತು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅದನ್ನು ಇವತ್ತು ನಕಲು ಮಾಡಿಕೊಂಡು ನಾವು ಮಾಡಿದ್ದು ಎಂಬುದಾಗಿ ಹೇಳುವಂಥ ಬಹಳ ಜನ ಕೂಡ ಲೋಕದಲ್ಲಿ ಇದ್ದಾರೆ. ಅಬ್ರಹಾಮನ ಸಂತತಿ ನಾವು ನೋಡ್ತೇವೆ ಬಹುತೇಕ ಹೌದು ನೋಬೆಲ್ ಬಹುಮಾನಗಳು ಹೌದು ಯಹೂದ್ಯರಿಗೆ ದೊರಕಿದವು. ಬಹಳಷ್ಟು ನೋಬೆಲ್ ಬಹುಮಾನಗಳು ಹೌದು ಯೇಸು ಕ್ರಿಸ್ತನನ್ನು ನಂಬಿದವರಿಗೆ ದೊರಕಿದವು. ನೋಡಿ, ಲೋಕದ ಎಲ್ಲ ಕೊಡುಗೆಗಳು, ಲೋಕಕ್ಕೆ ಸಿಕ್ಕಂಥ ಈ ಕಾಲದ ಆಧುನಿಕವಾದಂಥ ಎಲ್ಲ ರೀತಿಯ ಆಶೀರ್ವಾದಗಳು, ಭೌತಿಕ ಆಶೀರ್ವಾದಗಳು, ಇನ್ನು ಆತ್ಮಿಕ ಆಶೀರ್ವಾದಗಳು ಅಬ್ರಹಾಮನ ಸಂತತಿಯ ಮೂಲಕ ಬಂತು ಎಂಬುದಾಗಿ. ನೋಡಿ, ಆತನಿಗೆ ಕರೆದಂಥ ಸಮಯದಲ್ಲಿ ಮಕ್ಕಳು ಇಲ್ಲ. ಆತನಿಗೆ ಕರೆದಂಥ ಸಮಯದಲ್ಲಿ ಆತ ಹುಟ್ಟಿದಂಥ ಒಂದು ಸ್ವದೇಶ, ಆತನಿಗೆ ಅಪಾರ ಬಂಧು ಬಳಗ ಮತ್ತು ತಂದೆಯ ಮನೆ ಇದ್ದರೂ ಕೂಡ ದೇವರು ಅಲ್ಲಿಂದ ಆತನನ್ನು ಹೊರಡಿಸ್ತಾರೆ, ಕರೆದುಕೊಂಡು ಬರ್ತಾರೆ. ಈಗ ಆತನನ್ನು ಪ್ರಖ್ಯಾತಿಗೆ ತರ್ತಾರೆ, ದೊಡ್ಡ ಜನಾಂಗಗಳಿಗೆ ಮೂಲಪಿತ್ರವಾಗಿ ಮಾಡ್ತಾರೆ. ಆತನ ವಂಶದ ಮೂಲಕ ಲೋಕ ಆತ್ಮಿಕ ಮತ್ತು ಭೌತಿಕ ಮಂಡಲಗಳಲ್ಲಿ ಆಶೀರ್ವದಿಸಲ್ಪಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅಬ್ರಹಾಮನನ್ನು ಉದ್ಧಾರ ಮಾಡಿದಂಥ ದೇವರು ನಮ್ಮ ದೇವರಾಗಿದ್ದಾನೆ. ಮತ್ತು ಆತ ಹೇಳ್ತಾ ಇದ್ದಾನೆ, ಹೌದು, ಯೆಹೋವನು ಯಾಕೋಬನ ಮನೆತನದ ವಿಷಯವಾಗಿ ಯಾಕೋಬ್ಯರು ಇನ್ನು ನಾಚಿಕೆಗೆ ಈಡಾಗರು, ಅವರ ಮುಖವು ಇನ್ನು ಬಾಡದು ಎಂಬುದಾಗಿ. ನಮ್ಮ ದೇವರು ನಮ್ಮ ಮುಖ ನಾಚಿಕೆಗೆ ಗುರಿಯಾಗುವುದಕ್ಕೆ ಆತ ಬಿಡುವಂಥ ದೇವರಲ್ಲ. ನಾಚಿಕೆಗೆ ಈಡಾಗುವುದಕ್ಕೆ ನಮ್ಮ ಮುಖವನ್ನು ನಾಚಿಕೆಗೆ ಈಡಾಗುವುದಕ್ಕೆ ಆತ ಬಿಡುವುದಿಲ್ಲ. ಮುಖ ಬಾಡುವುದಕ್ಕೆ ಆತ ಬಿಡುವಂಥ ದೇವರಲ್ಲ. ಹಿಂದಿನ ದಿನಗಳಲ್ಲಿ, ಹಿಂದಿನ ಕಾಲಗಳಲ್ಲಿ ನಾಚಿಕೆಗೆ ಗುರಿಯಾದಂಥ ಅನೇಕ ಸನ್ನಿವೇಶಗಳು ನಮ್ಮ ಜೀವಿತದಲ್ಲಿ ಬಂದಿದ್ದಿರಬಹುದು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೆಶಾಯನ ಪ್ರವಾದನ ಗ್ರಂಥ 61ನೇ ಅಧ್ಯಾಯ ಅದರ 7ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಹೊಂದುವಿರಿ. ನಾಚಿಕೆ ಪಟ್ಟದ್ದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು. ಹೀಗೆ ತಮ್ಮ ದೇಶದಲ್ಲಿ 2ರಷ್ಟನ್ನು ಅನುಭವಿಸುವರು. ಇವರಿಗೆ ಶಾಶ್ವತ ಸಂತೋಷವಾಗುವುದು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೀತಿಯ ದೇವರ ಮಕ್ಕಳೇ, ಅಬ್ರಹಾಮನನ್ನು ದೇವರು ಕರೆದರು. ಅಬ್ರಹಾಮ ದೇವರನ್ನು ಹುಡುಕುವವನಾಗಿದ್ದ. ಅಬ್ರಹಾಮನ
ತಂದೆ ತಾತಂದಿರು ದೇವರನ್ನ ಬಿಟ್ಟವರಾಗಿದ್ದರು, ಅವರ ಪೂರ್ವಜರು ಕರ್ತನನ್ನು ಹಿಂಬಾಲಿಸಿದವರಾಗಿದ್ದರೂ ಕೂಡ, ದೇವರ ಮಕ್ಕಳಾಗಿದ್ದವರು ಕೂಡ, ಅವರು ಇನ್ನೂ ಬದುಕಿದ್ದರೂ ಕೂಡ ಅಬ್ರಹಾಮನ ತಂದೆ ತಾತಂದಿರು ದೇವರನ್ನ ಬಿಟ್ಟವರಾಗಿದ್ದರು. ಆದರೆ ಅಬ್ರಹಾಮ ಆ ದೇವರನ್ನು, ಸತ್ಯ ದೇವರನ್ನ ಹುಡುಕಿದ. ದೇವರು ಅಬ್ರಹಾಮನಿಗೆ ದರ್ಶನ ಕೊಟ್ಟರು, ಅಬ್ರಹಾಮನನ್ನು ಕರೆದರು. ಅಬ್ರಹಾಮನನ್ನು ಕರೆದಂಥ ಸಮಯದಲ್ಲಿ ಆತನಿಗೆ ಬಂಧು ಬಳಗ, ಸ್ವದೇಶ ಮತ್ತು ತಂದೆಯ ಮನೆ ಇದ್ದರೂ ಕೂಡ ಆತನಿಗೆ ಮಕ್ಕಳು ಇರಲಿಲ್ಲ, ಆತನಿಗೆ ಭವಿಷ್ಯದ ಬಗ್ಗೆ ಯಾವ ನಿರೀಕ್ಷೆ ಇರಲಿಲ್ಲ. ಆದರೆ ದೇವರನ್ನು ನಂಬಿದ, ಕರೆದಾತನನ್ನು ನಂಬಿಗಸ್ತನೆಂದು ನಂಬಿದ. ಆತ ದೇವರ ಶಬ್ದವನ್ನು ಕೇಳಿ ಹೊರಡ್ತಾ ಇದ್ದಾನೆ. ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲ, ಆತ ಹೊರಟಿದ್ದಾನೆ. ದೇವರು ಸರಿಯಾದ ಮಾರ್ಗದಲ್ಲಿ ಆತನನ್ನು ನಡೆಸಿದನು. ಆತನಿಗೆ ಅಪಾರವಾದಂಥ ಮಕ್ಕಳನ್ನು ಕೊಟ್ಟನು. ಒಂದು ಕಾಲದಲ್ಲಿ ಆತ ಹೇಳಿಕೊಂಡಿದ್ದ, ಏನು ಸಿಕ್ಕರೇನು ಮಕ್ಕಳಿಲ್ಲ ಎಂಬುದಾಗಿ. ಆದರೆ ಆತನ ಮೂಲಕ ಅಸಂಖ್ಯ ಮಕ್ಕಳುಟ್ಟು ಹಾಗೆ ಮಾಡಿದರು. ಆತನ ವಂಶ ಅಸಂಖ್ಯ ಜನರ ವಂಶವಾಯಿತು. ಅನೇಕ ಜನಾಂಗಗಳು ಎದ್ದರು. ಅದರಲ್ಲಿ ಒಂದು ಜನಾಂಗ ಇಸ್ರಾಯೇಲ್, ಅಬ್ರಹಾಮನ ಮಗ ಇಸಾಕನ ಮಗ ಯಾಕೋಬನ ವಂಶವನ್ನು ಇಸ್ರಾಯೇಲ್ ಎಂಬುದಾಗಿ ದೇವರು ಕರೆದರು ಅಥವಾ ಲೋಕದಲ್ಲಿ ಗುರುತಿಸ್ತಾ ಇದ್ದೇವೆ. ಅವರ ಮೂಲಕ ಲೋಕಕ್ಕೆ ಎಲ್ಲ ರೀತಿಯ ಬ್ಲೆಸ್ಸಿಂಗ್ ಬಂತು. ಆದರೆ ನಾವು ನೋಡ್ತೇವೆ, ಅವರು ಅನೇಕ ಸಂದರ್ಭಗಳಲ್ಲಿ ನಾಚಿಕೆಗೆ ಗುರಿಯಾಗತಕ್ಕಂಥ, ಲಜ್ಜೆಯಿಂದ ತಲೆ ತಗ್ಗಿಸತಕ್ಕಂಥ ಪರಿಸ್ಥಿತಿಗಳು ಬಂತು. ನೋಡಿ, ಈ ಇಸ್ರಾಯೇಲ್ಯರು ಅನೇಕ ತಪ್ಪುಗಳನ್ನು ಮಾಡಿದ್ದಾರೆ. ದೇವರು, ಯಾಕೋಬ ಅನೇಕ ತಪ್ಪುಗಳನ್ನು ಮಾಡಿದ್ದ, ಆದರೆ ಕ್ರಮಪಡಿಸಿಕೊಂಡು ದೇವರ ಬಳಿಗೆ ಮರಳಿ ಬಂದಿದ್ದ. ಆತನ ಮಕ್ಕಳು ಅನೇಕ ತಪ್ಪುಗಳನ್ನು ಮಾಡಿದ್ರು, ಕ್ರಮಪಡಿಸಿಕೊಂಡು ದೇವರ ಬಳಿಗೆ ಬಂದರು. ದೇವರು ಅವರನ್ನು ಆಶೀರ್ವಾದಿಸಿದರು. ಆದರೆ ವಂಶ ಮುಂದುವರಿದ ಹಾಗೆ ದೇವರ ಬಳಿಯಿಂದ ದೂರ ಹೋಗಿ ಅನೇಕ ತಪ್ಪು ಪಾಪಗಳನ್ನು ಮಾಡಿಕೊಂಡು ಅನೇಕ ಕಷ್ಟ ನಷ್ಟಗಳಿಗೆ, ಹೌದು, ಹಿಂಸೆಗಳಿಗೆ ಗುರಿಯಾದರು. ಆದರೆ ಮರಳಿ ದೇವರ ಕಡೆಗೆ ಬರುವುದಕ್ಕೆ ಅವಕಾಶವನ್ನು ದೇವರು ಅವರಿಗೆ ಮಾಡಿಕೊಡ್ತಾ ಇದ್ದಾರೆ. ದೇವರು ಹೇಳುತ್ತಿದ್ದಾರೆ, ಮರಳಿ ನನ್ನ ಕಡೆಗೆ ಬರುವುದಾದರೆ ನಿಮ್ಮ ಎಲ್ಲ ನಾಚಿಕೆಯ ಪರಿಸ್ಥಿತಿಯಿಂದ ಅಥವಾ ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ನಾನು ಕೊಡ್ತೇನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಕೆಲವೊಮ್ಮೆ ನಮ್ಮ ಜೀವಿತದಲ್ಲಿ ಆದಂಥ ತಪ್ಪುಗಳು ನಮ್ಮ ತಪ್ಪು ನಿರ್ಧಾರಗಳಿಂದ ತಪ್ಪುಗಳು ಸಂಭವಿಸಿರುತ್ತದೆ, ಕಷ್ಟಗಳಿಗೆ ಒಳಗಾಗಿರುತ್ತೇವೆ. ಕೆಲವೊಮ್ಮೆ ನಮ್ಮನ್ನು ನಂಬಿಕೆಯಲ್ಲಿ ಬಲಪಡಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಶೋಧನೆಗಳ ರೂಪದಲ್ಲಿ ನಮಗೆ ಅಥವಾ ಪರೀಕ್ಷೆಗಳ ರೂಪದಲ್ಲಿ ಕಷ್ಟಗಳು ಬಂದಿರುತ್ತವೆ. ಏನಿದ್ರೂ ಕೂಡ ದೇವರ ಸನ್ನಿಧಿಯಲ್ಲಿ ಬಂದು ಮೊರೆ ಇಟ್ಟು ನಾವು ಬೇಡಿಕೊಳ್ಳುವಾಗ, ನಮ್ಮನ್ನು ಇವತ್ತು ತೆಗಳಿದಂಥ, ನಿಂದಿಸಿದಂಥ, ಅವಮಾನಿಸಿದಂಥ, ನಮ್ಮನ್ನು ವಿವಿಧ ರೀತಿಯಲ್ಲಿ ಮೂಲೆಗುಂಪು ಮಾಡಲಿಕ್ಕೆ ನೋಡಿದಂಥ, ನಮ್ಮ ಉದ್ಯೋಗದಲ್ಲಿ ನಮಗೆ ಸಿಗತಕ್ಕಂಥ ಪ್ರಮೋಷನ್ ತಡೆ ಹಿಡಿದಂಥ, ನಮ್ಮ ಬಿಸ್ನೆಸ್ಸನ್ನು ಹಾಳು ಮಾಡಲಿಕ್ಕೆ ನೋಡಿದಂಥ, ಕುಟುಂಬಗಳನ್ನು ಹಾಳು ಮಾಡಲಿಕ್ಕೆ ನೋಡಿದಂಥ ಶತ್ರುವಾದ ಸೈತಾನನ ಮುಂದೆ ದೇವರು ನಮ್ಮ ತಲೆ ಎತ್ತಿ ನಡೆಯುವ ಹಾಗೆ ಮಾಡುವ ಆತನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ನಮ್ಮ ದೇವರು ಶತ್ರುಗಳ ಮುಂದೆ ಔತಣ ಸಿದ್ಧ ಮಾಡುವಂಥ ದೇವರಾಗಿದ್ದಾನೆ. ವೈರಿಗಳ ಮುಂದೆ ಔತಣ ಸಿದ್ಧ ಮಾಡುವಂಥ ದೇವರಾಗಿದ್ದಾನೆ. ನಮ್ಮ ಪಾತ್ರೆ ತುಂಬಿ ಹೊರಸೂಸುವ ಹಾಗೆ ಮಾಡುವಂಥ ದೇವರಾಗಿದ್ದಾನೆ. ನಮ್ಮ ಪಾತ್ರೆ ತುಂಬಿ ಹೊರಸೂಸುವ ಹಾಗೆ ಮಾಡುವಂಥ ದೇವರಾಗಿದ್ದಾನೆ. ನಮ್ಮ ತಲೆಗೆ ತೈಲವನ್ನು ಹಚ್ಚಿಸುವಂಥ ದೇವರಾಗಿದ್ದಾನೆ. ಅಥವಾ ನೋಡಿ, ಒಳ್ಳೆಯ ಕುರುಬನು ಏನು ಮಾಡ್ತಾನೆ, ತನ್ನ ಕುರಿಗಳನ್ನು, ಹೌದು, ಶತ್ರುಗಳ ಮುಂದೆ ನೋಡಿ, ಅಲ್ಲಲ್ಲಿ ಪೊದೆಗಳಲ್ಲಿ, ಸಂದುಗಳಲ್ಲಿ, ಆ ಕತ್ತಲೆಯ ಒಂದು ಮರೆಯಲ್ಲಿ, ಹೌದು, ತೋಳಗಳು, ಆ ಚಿರತೆಗಳೆಲ್ಲ ಕೆಲವೊಮ್ಮೆ ಈ ಕುರಿಗಳನ್ನು ನೋಡಿ ಅದರ ಬಾಯಿಂದ ಅಥವಾ ಅದು ಆಸೆ ಪಡ್ತಾ ಇರ್ತದೆ. ಅದು ಇದನ್ನು ಬೇಟೆ ಆಡಬೇಕು, ತಿನ್ನಬೇಕು. ಆದರೆ ಅದಕ್ಕೆ ಏನೂ ಕೂಡ ಮಾಡಲಿಕ್ಕೆ ಆಗಲ್ಲ. ಯಾಕಂತೇಳಿದರೆ ಕುರುಬನ ಒಂದು ಭದ್ರವಾದಂಥ ಸೇಫ್ಟಿ ಅಥವಾ ಒಂದು ಸಂರಕ್ಷಣೆ, ಕುರುಬನು ಅದನ್ನು ಬಹಳ ಸುಭದ್ರವಾಗಿ ಕಾಯ್ತಾ ಇರ್ತಾನೆ. ನೋಡಿ, ಅದು ಆ ಪೊದೆಗಳಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತದೆ. ಈ ಕುರಿಯ ತಲೆಗೆ ಎಣ್ಣೆ ಹಚ್ಚುತ್ತಾ ಇರ್ತಾನೆ. ಅದಕ್ಕೆ ಆಗಿರುವಂಥ ನೋವಿಗೆ ಬೇಕಾದಂಥ ಮದ್ದು ಮಾಡ್ತಾ ಇರ್ತಾನೆ. ನೋಡಿ, ಅದಕ್ಕೆ ಆಹಾರ ಕೊಡ್ತಾ ಇರ್ತಾನೆ. ಅದರ ಬೆನ್ನ ಮೇಲೆ ತನ್ನ ಕೈ ಆಡಿಸ್ತಾ ಇರ್ತಾನೆ, ಮುದ್ದು ಮಾಡ್ತಾ ಇರ್ತಾನೆ ಆ ಕುರಿಯನ್ನು. ಅದೇ ವಾಕ್ಯದಲ್ಲಿ ನೋಡ್ತೇವೆ, ಶತ್ರುಗಳ ಮುಂದೆ ಔತಣ ಸಿದ್ಧ ಮಾಡುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ ಎಂಬುದಾಗಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು
ಸೇವಿಸುವಂಥ ದೇವರು ಅಬ್ರಹಾಮನ ದೇವರು. ಅಬ್ರಹಾಮನನ್ನು ಉದ್ಧಾರ ಮಾಡಿದ ದೇವರು, ಇಸಾಕನನ್ನು ಆಶೀರ್ವದಿಸಿದ ದೇವರು, ಯಾಕೋಬನನ್ನು ಕೈ ಹಿಡಿದು ನಡೆಸಿದಂಥ ದೇವರು. ಹೌದು, ಯಾಕೋಬ್ಯರು ಇನ್ನು ನಾಚಿಕೆಗೆ ಅವರ ಮುಖ ಅಥವಾ ನಾಚಿಕೆಗೆ ಈಡಾಗಬಾರದು ಎಂಬುದಾಗಿ ಹೌದು ಆಶೆ ಪಡುವಂಥ ದೇವರು. ಎಲ್ಲರ ಮುಂದೆ ತಲೆ ಎತ್ತಿ ನಡೆಯುವ ಹಾಗೆ ಮಾಡುವಂಥ ದೇವರು. ಮಾತ್ರವಲ್ಲ, ಅವಮಾನಕ್ಕೆ 2ರಷ್ಟಾಗಿ ಮಾನವನ್ನು ಕೊಡುವಂಥ ದೇವರು, 2ರಷ್ಟು ಆಶೀರ್ವಾದ ಕೊಡುವಂಥ ದೇವರು. ಎಲ್ಲರ ಮುಂದೆ ನಮ್ಮನ್ನು ಆಶೀರ್ವದಿಸುವ ದೇವರನ್ನು ನಾವು ಹಿಂಬಾಲಿಸ್ತಾ ಇದ್ದೇವೆ. ಹಾಗಾಗಿ ಧೈರ್ಯವಾಗಿ ನಮ್ಮ ಕರ್ತನನ್ನು ಹಿಂಬಾಲಿಸೋಣ. ದೇವರು ನಮ್ಮ ಎಲ್ಲರನ್ನ ಈ ವಾಕ್ಯಗಳ ಮೂಲಕ ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರುವ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಬೆಳಗಿನಿಂದ ಈ ಹೊತ್ತಿನವರೆಗೆ ನಿನ್ನ ಸನ್ನಿಧಿಯಲ್ಲಿದ್ದುಕೊಂಡು ನಿನ್ನನ್ನು ಆರಾಧಿಸುವಂತೆ, ಕೊಂಡಾಡುವಂತೆ, ಸ್ತುತಿಸುವಂತೆ ನೀನು ಸಹಾಯ ಮಾಡಿದ್ದಿ. ಅನೇಕರು ಆನ್ಲೈನ್ ಮೂಲಕ, ಟಿ ವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿದ್ದಾರೆ, ಹಾಡಿ ಸ್ತುತಿಸಿ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ದಾರೆ. ಮಾತ್ರವಲ್ಲ, ವಾಕ್ಯವನ್ನು ಕೇಳಿದ್ದಾರೆ. ಎಲ್ಲರ ಜೀವಿತದಲ್ಲಿ ನಿನ್ನ ಅದ್ಭುತ ಕಾರ್ಯಗಳು ನಡೆಯಲಿ. ಯಾಕಂದರೆ ನಾವು ನೋಡಿದ್ದೇವೆ, ನೀನು ಅಬ್ರಹಾಮನನ್ನು ಉದ್ಧರಿಸಿದಂಥ ದೇವರು, ನೀನು ಯಾಕೋಬನನ್ನು ಕೈ ಹಿಡಿದಂಥ ದೇವರು. ಹೌದು, ಯಾಕೋಬನ ಮುಖ ಇನ್ನು ಹೌದು ನಾಚಿಕೆಯಿಂದ ಹೌದು ತಲೆ ತಗ್ಗಿಸುವಂಥ ಪರಿಸ್ಥಿತಿ ಬರಬಾರದು, ಮುಖ ಬಾಡಕೂಡದು ಎಂಬುದಾಗಿ ನೀನು ಆಶಿಸುವಂಥ ದೇವರು. ಹೌದು, ಅವಮಾನಕ್ಕೆ ಪ್ರತಿಯಾಗಿ 2ರಷ್ಟು ಮಾನವನ್ನು ಕೊಡುವಂಥ ದೇವರು, ದೇಶದಲ್ಲಿ 2ರಷ್ಟಾಗಿ ಅಭಿವೃದ್ಧಿಪಡಿಸುವಂಥ ದೇವರು. ನೀನು ಉದ್ಧಾರಗಳ ದೇವರು. ನಿನ್ನನ್ನು ಅರಿತುಕೊಳ್ಳುವಂಥ, ನಿನ್ನನ್ನು ಹಿಂಬಾಲಿಸುವಂಥ, ನಿನ್ನಲ್ಲಿ ಆಸಕ್ತಿ ಉಳ್ಳಂಥ ಎಲ್ಲರನ್ನು ಉದ್ಧಾರ ಮಾಡುವ ದೇವರು ನೀನಾಗಿದ್ದಿ. ನಿನ್ನ ಕರಗಳಲ್ಲಿ ಒಪ್ಪಿಸಿ ಕೊಡುವವರಾಗಿದ್ದೇವೆ ಸ್ವಾಮಿ. ಹೌದು, ವಿಶೇಷವಾಗಿ ಆನ್ಲೈನ್ ಮೂಲಕ, ಟಿ ವಿ ಮೂಲಕ ಆರಾಧನೆ ಕೊಡೋದಲ್ಲಿ ಭಾಗವಹಿಸಿ ಎಲ್ಲರನ್ನ ಆಶೀರ್ವಾದ ಮಾಡು. ಅವರ ಜೀವಿತದಲ್ಲಿ ಎಲ್ಲ ನಿಂದೆಗಳು, ಹೌದು ಎಲ್ಲ ರೋಗಗಳು, ಎಲ್ಲ ಸಾಲಗಳು, ಕಷ್ಟಗಳು, ನಾಚಿಕೆ, ಅವಮಾನದ ಪರಿಸ್ಥಿತಿಗಳಿಂದ ಅವರಿಗೆ ಬಿಡುಗಡೆಯಾಗಲಿ ಸ್ವಾಮಿ. ಆಶೀರ್ವಾದಿಸು ಸ್ವಾಮಿ. ಈ ದಿನದಲ್ಲಿ ಹೌದು ಹಾಡಲು, ಸ್ತುತಿಸಲು, ಪ್ರಾರ್ಥಿಸಲು ಸಹಾಯ ಮಾಡಿದಿ. ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡಿದಿ. ಈ ವಾರದಲ್ಲಿ ನಿನ್ನ ಬರೋಣವಾಗಿದ್ದರೆ ನಾವು ನಿನ್ನದು ಇರಬೇಕು. ನಿನ್ನ ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ನಾವು ಒಟ್ಟಿಗೆ ಸೇರಿ ನಿನ್ನನ್ನು ಕೊಂಡಾಡಲಿಕ್ಕೆ ಸಹಾಯ ಮಾಡು. ಲೋಕದಲ್ಲಿ ನಡೀತಿರುವಂಥ ಎಲ್ಲ ಆರಾಧನಾ ಕೂಟಗಳನ್ನು ಆಶೀರ್ವಾದ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದ್ದಿ, ಅದ್ಭುತ ಮಾಡಿದ್ದಿ, ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆಯೇ, ಆಮೇನ್, ಆಮೇನ್. ನಾವು ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಆತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವಂಥ ಎಲ್ಲರೊಂದಿಗೆ, ಆನ್ಲೈನ್ ಮೂಲಕ, ಟಿ ವಿ ಮೂಲಕ ಆರಾಧನೆ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರೊಂದಿಗೆ, ಲೋಕದಲ್ಲಿರುವ ಎಲ್ಲ ದೇವಜನರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್, ಆಮೇನ್, ಆಮೇನ್.